Jai Hind friends. So welcome to the Karnataka Coaching Center YouTube channel. So ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ನಾನೇನಪ್ಪ ಅಂದ್ರೆ SSC CHSL ಸಂಬಂಧಪಟ್ಟಂಗೆ ಈ ಎಕ್ಸಾಮ್ ಅನಾಲೈಸಿಸ್ ಅಲ್ಲಿ ಈ ಹಿಂದೆ ಆಗಿರುವಂತ ಒಂದು ಎಕ್ಸಾಮ್ಗಳನ್ನ ರೀಸನಿಂಗ್ ಗೆ ಸಂಬಂಧಪಟ್ಟಂತ ಕ್ವಶನ್ಗಳನ್ನ ಸಾಕಷ್ಟು ನಾನು ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ. ಅದರ ಮೂಲಕ ಏನಪ್ಪಾ ಅಂತಾರೆ ಈ 8/7/2024 ನಡೆದಂತ 1, 2 ಮತ್ತು 3ನೇ ಶಿಫ್ಟ್ ನ ಕ್ವಶನ್ ಗಳನ್ನ ಸ್ವಲ್ಪ ಸಿಮಿಲರ್ ಇರುವಂತ ಕ್ವಶನ್ ಗಳನ್ನ ಮರ್ಜ್ ಮಾಡಿ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಯಾವ ತರ ಕ್ವಶನ್ಸ್ ಬರ್ತಾ ಇದಾವೆ, ಯಾವೆಲ್ಲ ಕ್ವಶನ್ ಮುಂದೆ ಬರಬಹುದು ಅನ್ನುವಂತ ಈ ಒಂದು ವಿಡಿಯೋದ ಮುಖಾಂತರ ನಿಮ್ಗೆ ಹೇಳಿಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಇಲ್ಲಿ ನೀವು ನೋಡಬಹುದು 1ನೇ ಕ್ವಶನ್ ಅನ್ನ ನಾವು ನೋಡೋಣ. ಫಸ್ಟ್ ಕ್ವಶನ್ ಅನ್ನ ಬಂದ್ಬಿಟ್ಟು ನೋಡಿದಾಗ ನೋಡ್ರಿ ಏನಾಗ್ಯಾವಂತ 4 ಸಂಖ್ಯೆ ಜೋಡಿಗಳನ್ನ ನೀಡಲಾಗಿದೆ. ಅವುಗಳಲ್ಲಿ 3 ಕೆಲವು ರೀತಿಯಲ್ಲಿ ಒಂದೇ ಮತ್ತು 1 ವಿಭಿನ್ನವಾಗಿದೆ. ಹಾಗಾದ್ರೆ ವಿಭಿನ್ನವಾಗಿರುವ ಸಂಖ್ಯೆ ಜೋಡಿಯನ್ನ ಆಯ್ಕೆ ಮಾಡ್ರಿ ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಏನಪ್ಪಾ ಅಂತಂದ್ರೆ 11 242, 19 622 ಇದೆ, 12 788 ಇದೆ, ಹಾಗೆ 14 397 ಇದ್ದಾರೆ. ಜಸ್ಟ್ ಅಬ್ಸರ್ವ್ ಏನ್ ನಾವು ಮಾಡ್ಬೋದು ಅಂತಾರೆ, ಇಲ್ಲಿ 11 ಸ್ಕ್ವೇರ್ ಏನಾಗ್ತಾ ಇದೆ ಅಂತಾರೆ, 12 ಸ್ಕ್ವೇರ್ ಏನ್ ನೋಡ್ರಿ 121. ಓಕೆ, ಹಾಗಾದ್ರೆ 121 ಇಸ್ ನಥಿಂಗ್ ಬಟ್ 2ರಲ್ಲಿ ನೀವು ಗುಣಾಕಾರ ಮಾಡಿದಾಗ ದೆನ್ ಹಾಗಾದ್ರೆ ನೋಡ್ರಿ 742 ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ನೀವು ನೋಡ್ಬೋದು 19 ಸ್ಕ್ವೇರ್ ಏನಾಗ್ತಾ ಇದೆ. ದೆನ್ ನೀವು 19 ಸ್ಕ್ವೇರ್ ಅನ್ನ ನೋಡಿದಾಗ ನೋಡ್ರಿ 19 ಸ್ಕ್ವೇರ್ ಏನಾಗ್ತದೆ ಅಂತಾರೆ 461. 461 ಆಗ್ತಾ ಇದೆ. ಬಟ್ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗ್ತದೆ ಅಂತಾರೆ 800 ಮೇಲೆ ಬರ್ತದೆ. ಬಟ್ ಇಲ್ಲಿ ಇರೋದು ಏನಪ್ಪಾ ಅಂದ್ರೆ 600. ಓಕೆ, ಬಟ್ ಇವನು ಕೂಡ ನೋಡಿದಾಗ ನೋಡ್ರಿ 12 ಸ್ಕ್ವೇರ್ ಏನಾಗ್ತದೆ. 12 ಸ್ಕ್ವೇರ್ ನೋಡ್ರಿ 144 ಆಗ್ತದೆ. ದೆನ್ 144 ಇಂಟು 2 ಇಸ್ ನಥಿಂಗ್ ಬಟ್ 288 ಆಗ್ತದೆ. ದೆನ್ ಇಲ್ಲೂ ಕೂಡ 288 ಇದೆ, ಸರಿ ಇದೆ. ದೆನ್ ಹಾಗಾದ್ರೆ 14 ಸ್ಕ್ವೇರ್ ಏನಾಗ್ತಿದೆ, ದೆನ್ 14 ಸ್ಕ್ವೇರ್ ಏನಾಗ್ತದಪ್ಪ ಅಂತಾರೆ 196 ಆಗ್ತದೆ. 196 ಇಂಟು 2 ಈಸ್ ನಥಿಂಗ್ ಬಟ್ 396 ಅಂದ್ರೆ 392 ಆಗ್ತಾ ಇದೆ. ದೆನ್ ಇದು ಕೂಡ ಸರಿಯಾದಂತ ಉತ್ತರ ಇದೆ. ಹಾಗಾದ್ರೆ ಇಲ್ಲಿ ಆಡ್ ಒನ್ ಆಗಿರೋದು ಯಾವ್ದಪ್ಪ ಅಂತಾರೆ ಇದು ಆಪ್ಷನ್ ಬಿ ಅಂತ ಹೇಳ್ಬೋದು. ಅರ್ಥ ಆಗಿರ್ಬೋದು. ಇನ್ ಕೇಸ್ ಅರ್ಥ ಆಗಿಲ್ಲ ಅಂತಂದ್ರೆ, ಯಾವುದೇ ಕ್ವಶನ್ ಅರ್ಥ ಆಗಿಲ್ಲ ಅಂದ್ರೂ ಕೂಡ ನೀವು ಆ ಕ್ವಶನ್ ಅನ್ನ ರಿಪೀಟ್ ನೋಡಿದಾಗ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಒಂದು ಸರಣಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ, ಹೌದಾ? ಸರಣಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ನೋಡ್ರಿ ಡಿಫ್ರೆನ್ಸ್ ಅನ್ನ ನೋಡಿದಾಗ 18ರಿಂದ 29 ಡಿಫ್ರೆನ್ಸ್ ನೋಡಿದಾಗ 11 ಡಿಫ್ರೆನ್ಸ್ ಆಗ್ತಾ ಇದೆ, ಹೌದಾ? ಹಾಗಾದ್ರೆ ಇಲ್ಲಿ ನಾವು ನೋಡೋದಕ್ಕಾದ್ರೆ 29ರಿಂದ 47 13 ಡಿಫ್ರೆನ್ಸ್ ಆಗ್ತಾ ಇದೆ. ದೆನ್ 42ರಿಂದ 59 17 ಡಿಫ್ರೆನ್ಸ್ ಇದೆ. ದೆನ್ 17 ಆತಪ್ಪ ಅಂತಾರೆ ನೋಡ್ರಿ ಎಷ್ಟಿದೆ 59ರಿಂದ 78 19 ಡಿಫ್ರೆನ್ಸ್ ಆದ್ರೆ ದೆನ್ ಇಲ್ಲಿ ನೀವು ನೋಡ್ಬೇಕೇನಪ್ಪ ಅಂದ್ರೆ 23 ಡಿಫ್ರೆನ್ಸ್ ಆಗ್ತಾ ಇದೆ. ದೆನ್ ಹಾಗಾದ್ರೆ ಇಲ್ಲಿ ಏನ್ ಬರ್ತದೆ, ರೈಟ್? ಹಾಗಾದ್ರೆ ಜಸ್ಟ್ ಅಬ್ಸರ್ವ್ ಮಾಡಬಹುದು, ಇವನ ಆಡ್ ಸಂಖ್ಯೆ ಅನ್ಬೋದು, ಆಡ್ ಸಂಖ್ಯೆ ಅನ್ನಕ್ಕೆ ಬರಂಗಿಲ್ಲ. ಯಾಕಂದ್ರೆ 11 ಆದ್ಮೇಲೆ 13 ಇದೆ, ಬಟ್ 15 ಇಲ್ಲ. 19 ಆದ್ಮೇಲೆ 21 ಇಲ್ಲ. ಜಸ್ಟ್ ಅಬ್ಸರ್ವ್ ಮಾಡ್ರಿ, ಈ ಸಂಖ್ಯೆಗಳು ಯಾವ ಸಂಖ್ಯೆಗಳಪ್ಪ ಅಂತಾರೆ ಜಸ್ಟ್ ನೋಡ್ರಿ ಪ್ರೈಮ್ ಸಂಖ್ಯೆಗಳು ಇದಾವೆ, ಅವಿಭಾಜ್ಯ ಸಂಖ್ಯೆಗಳು ಇದಾವೆ. ಹಾಗಾದ್ರೆ 11 13 17 19 23 ಈ ಎಲ್ಲ ಏನಪ್ಪಾ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳಾದ್ರೆ ಇದ್ರ ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವ್ದು ಬರ್ತದಪ್ಪ ಅಂತಂದ್ರೆ ನೋಡ್ರಿ 29 ಬರ್ತೈತಿ, ಹೌದಾ? ಹಾಗಾದ್ರೆ 29 ಅಂತ ನೋಡ್ರಿ 101ಕ್ಕೆ ನೀವು ಏನಪ್ಪಾ ಅಂದ್ರೆ +29 ಮಾಡಿದ್ರೆ ಡೆಫಿನೆಟ್ಲಿ ಆನ್ಸರ್ ಏನ್ ಬರ್ತದ ಅಂತಂದ್ರೆ 130 ಅಂತ ಬರ್ತದೆ. ಎಲ್ಲ ಏನಪ್ಪಾ ಅಂತಂದ್ರೆ ಪ್ರೈಮ್ ಸಂಖ್ಯೆಗಳನ್ನ ಕೊಟ್ಟಿದೆ. ಅದಕ್ಕೆ ನಾವ್ ಏನ್ ಹೇಳ್ತೀವಿ ಅಂತಾರೆ ಸಿರೀಸ್ ಅನ್ನ ಮಾಡ್ಬೇಕಾದ್ರೆ ನಂಬರ್ಗಳ ಬಗ್ಗೆ ಜ್ಞಾನ ಹೊಂದಿರಬೇಕಂತೆ. ಓಕೆ, ದೆನ್ ಅದಾದ ತಕ್ಷಣ ನೋಡ್ರಿ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಇದು ನೋಡ್ರಿ ಕೋಡಿಂಗ್ ಗೆ ಸಂಬಂಧಪಟ್ಟಂತ ಏನಪ್ಪಾ ಅಂತಂದ್ರೆ ಇನ್ನ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಪ್ರಿಂಟರ್ ಈಸ್ ಕೋಡೆಡ್ ಆಸ್ 11 18 18 ಈ ತರ ಕೊಟ್ಟಾರ ನೋಡ್ರಿ. ನಂಬರ್ಸ್ ಬಹಳ ಅದಾವ. ಇಲ್ಲಿ ಇರೋ ಲೆಟರ್ಸ್ ಎಷ್ಟದಾವು 3 3 6 7 ಇದ್ರೆ 7ಕ್ಕಿಂತ ಎಷ್ಟು ಜಾಸ್ತಿ ಏನಪ್ಪಾ ಅಂದ್ರೆ ಲೆಟರ್ಸ್ ಇರ್ತಾವ ಅಂದ್ರೆ ದೆನ್ ಡೆಫಿನೆಟ್ಲಿ ಅವತರ ಒಂದು ಪ್ಲೇಸ್ಮೆಂಟ್ ಮೇಲೆ ಹೋಗಿರ್ತದೆ. ಹಾಗಾದ್ರೆ ಈಗ ನೀವು ನೋಡ್ಬೋದು ಪ್ರೀ ಅಲ್ಫಾಬೆಟಿಕಲಿ ಆರ್ಡರ್ಲಿ ಪಿ ನೋಡ್ರಿ ಎಷ್ಟನೇ ಸ್ಥಾನಕ್ಕೆ ಬರ್ತದ ಅಂತಂದ್ರೆ ಪಿ ಬರ್ತಾ ಇರೋದು 16ನೇ ಸ್ಥಾನ, ಹೌದಾ? ನೀವು ನೋಡ್ಬೋದು ಇಲ್ಲಿ ಪಿ ಏನ್ ಬರ್ತಾ ಇದೆ 16ನೇ ಸ್ಥಾನಕ್ಕೆ ಬಂದ್ರೆ, ರೈಟ್? ಪಿ 16ನೇ ಸ್ಥಾನಕ್ಕೆ ಬಂದ್ರೆ
ಬಟ್ ಇಲ್ಲಿ 16 ಅಂತೇಳಿ ನಂಬರ್ ಇಲ್ಲ ಹೌದಾ. ಬಟ್ ಅದೇ ನೋಡ್ರಿ ರಿವರ್ಸ್ ಕೇಸ್ನಾಗ ಬರೋದಾದ್ರೆ, ಸೊ ರಿವರ್ಸ್ ಅಂತ ನೀವು ಏನ್ ಮಾಡ್ತೀರಿ, ಅಪೋಸಿಟ್ ನೋಡ್ತೀರಿ ಹೌದಾ. ಸೊ ನೋಡ್ರಿ 16 ಅನ್ನೊಂದು ಕೂಡಿಸಿದ್ರೆ 27, ಅಂದ್ರೆ ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ 27 ಆಗ್ಬೇಕಾದ್ರೆ ಪಿ ಏನಪ್ಪಾ ಅಂತಂದ್ರೆ 11ನೇ ಸ್ಥಾನ ಬರ್ತದೆ. ಸೊ ಅಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಫಸ್ಟ್ 11 ಐತೆ ನೋಡ್ರಿ ಹೌದಲ್ಲ. ಸೊ ಹಾಗಾದ್ರೆ ಪಿ ಏನ್ ಇಟ್ಟಾರ, 11 ಇಟ್ಟಾರೆ. ದೆನ್ ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಏನಿದೆ ಆರ್. ಸೊ ಆರ್ ಅಂದ್ರೆ ಆರ್ ನೋಡ್ರಿ, ಸೊ ಆರ್ ಅಲ್ಫಾಬೆಟಿಕಲಿ ಆರ್ಡರ್ ಇಟ್ಟಾರ. ಸೊ ದೆನ್ ಆಸ್ ಇಟ್ ಈಸ್ 18 ಇಟ್ಟಾರೆ. ದೆನ್ ಹಾಗಾದ್ರೆ ನೆಕ್ಸ್ಟ್ ಏನಿದೆ, ಸೊ ಐ ಹೌದಾ. ಸೊ ಹಾಗಾದ್ರೆ ಐ ನೋಡ್ರಿ, ಸೊ ಐ ನೋಡ್ರಿ ಐ 9 ಬರ್ತದ, ಬಟ್ ಅಪೋಸಿಟ್ ಸ್ಥಾನದಾಗ ಎಷ್ಟನೇ ಬರ್ತದ ಅಂತಾರ, 18 ಬರ್ತದ. ಸೊ ಇಲ್ಲಿ ನೀವು ಐಡಿಯಾ ನೋಡ್ರಿ ಹೆಂಗ್ ಮಾಡ್ಯಾರಪ್ಪ ಅಂತಂದ್ರ, ಸೊ ಪಿ ರಿವರ್ಸ್ ದಾಗ ಇಟ್ಟಾರ ಹೌದಾ, ಪಿ ಇದನ್ನ ರಿವರ್ಸ್ ದಾಗ ಇಟ್ಟಾರ. ಸೊ ದೆನ್ ಇದನ್ನ ಆಸ್ ಅಲ್ಫಾಬೆಟಿಕಲಿ ಆರ್ಡರ್ ಇಟ್ಟಾರ. ಸೊ ಅಗೇನ್ ರಿವರ್ಸ್ ಮಾಡ್ಯಾರ ರೈಟ್. ಸೊ ಅಗೇನ್ ರಿವರ್ಸ್ ಮಾಡಿದಾರ. ದೆನ್ ಐ ಆದ್ಮೇಲೆ ಏನ್ ಬಂದಿತ್ತು ನೋಡ್ರಿ, ಎನ್. ಸೊ ಎನ್ ಏನ್ ಇಟ್ಟಾರ ನೋಡ್ರಿ, ಎನ್ ಯಾವ ರೀತಿ ಇಟ್ಟಾರ, ಸೊ ಎನ್ 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 ಎಲ್ಲಿದೆ, ಎಸ್ ಇಲ್ಲಿದೆ. ಸೊ ಎನ್ ನೋಡ್ರಿ 14 ಇದೆ. ಸೊ ಹಾಗಾದ್ರೆ ಎನ್ ಇಲ್ಲಿ ಏನ್ ಇಟ್ಟಾರಪ್ಪ ಅಂತಾರ, ಅಗೇನ್ 14 ಇಟ್ಟಾರ ನೋಡ್ರಿ ರೈಟ್. ಸೊ ದೆನ್ ಟಿ ಹಾಗಾದ್ರೆ ನೋಡ್ರಿ ಇದನ್ನ ಆಸ್ ಇಟ್ ಇಸ್ ಇದ್ರೆ ಈಗ ಇದು ರಿವರ್ಸ್ ಆಗೈತೆ ನೋಡ್ರಿ. ಟಿ ರಿವರ್ಸ್ ದೊಳಗೆ ಎಷ್ಟೈತಿ, ಸೊ ಟಿ ಅನ್ನ ರಿವರ್ಸ್ ದೊಳಗೆ ಏನ್ ಬರೀತಾರ, ಸೊ 7 ಅಂತ ಬರಿತಾ ಇದಾರೆ. ಸೊ ಹಾಗಾದ್ರೆ ನೋಡ್ರಿ ಇಲ್ಲೂ ಕೂಡ 7 ಐತಿ ಕರೆಕ್ಟಾ. ಸೊ ದೆನ್ ಇದೇ ಪ್ರಕಾರ ಇ ಆರ್ ಅಂತ ತಗೊಂಡಾಗ ಇದನ್ನ ಆಸ್ ಇಟ್ ಈಸ್ ಬರ್ಬೇಕು, ಇದನ್ನ ರಿವರ್ಸ್ ಬಂದ್ರೆ ಸೊ ಇ ಏನಪ್ಪಾ ಅಂತಾರ 5ನೇ ಸ್ಥಾನಕ್ಕೆ ಐತಿ, 5 ಇದೆ. ದೆನ್ ಆರ್ ನೋಡ್ರಿ ಆರ್ 9ನೇ ಸ್ಥಾನಕ್ಕ. ಸೊ ದೆನ್ ಎಷ್ಟು ಡೆಫಿನೆಟ್ಲಿ 9ಕ್ಕೆ ಐತಿ. ಸೊ ಹಂಗೆ ಸೊ ಇಲ್ಲೂ ಕೂಡ ನೋಡ್ರಿ ಏನಪ್ಪಾ ಅಂತಂದ್ರ, ಸೊ ಲಾಜಿಕ್ ಹಾಗಾದ್ರೆ ಎಲ್ 15, ಎಸ್ ಡೆಫಿನೆಟ್ಲಿ ಎಲ್ 15 ಅಂತ ರಿವರ್ಸ್ ದಾಗ ಬಂತು. ಓಕೆ ಅಂದ್ರೆ ಏನ್ ಮಾಡತ್ತಾರ, ರಿವರ್ಸ್ ದಿಂದ ಸ್ಟಾರ್ಟ್ ಮಾಡತ್ತಾರ. ಓಕೆ ದೆನ್ ಓ ಏನಿದೆ ನೋಡ್ರಿ, ಓಗೆ 15 ಐತಿ, ಇಲ್ಲೂ ಕೂಡ ಓ ಏನಾಗೈತಿ, ಸೊ 15 ಐತಿ. ಸೊ ಅಂದ್ರೆ ಒಂದ್ ರಿವರ್ಸ್ ಒಂದ್ ಓಕೆ ಅಲ್ಫಾಬೆಟಿಕಲಿ ಆರ್ಡರ್. ಸೊ ಹಾಗಾದ್ರೆ ನಮ್ಗೆ ಏನ್ ಕೇಳ್ಯಾರ ಕ್ವಶನ್, ಸೊ ನೋಡ್ರಿ ಎತ್ತದ ಕೇಳ್ಯಾರ, ಟರ್ಮೈಟ್ ಅಂತ ಕೇಳ್ತಾರ. ಓಕೆ ಎತ್ತರದು ಟರ್ಮೈಟ್, TERMITE. ಓಕೆ ಹಾಗಾದ್ರೆ ಫಸ್ಟ್ ಏನ್ ಮಾಡ್ಬೇಕು, ನಾವು ರಿವರ್ಸ್ ದಾಗ ಬರ್ಬೇಕು. ಹಾಗಾದ್ರೆ ಟಿ ಒಂದು ರಿವರ್ಸ್ ದಾಗ ನೋಡಿದಾಗ ನೋಡ್ರಿ, ಟಿ ರಿವರ್ಸ್ ನಲ್ಲಿ ಏನಾಗ್ತಾ ಇದೆ ಅಂತಂದ್ರ 7 ಬರ್ತದ. ದೆನ್ ಹಾಗಾದ್ರೆ ಇ ಆಸ್ ಇಟ್ ಈಸ್ ಅಂತಂದ್ರ 5 ಬಂತು. ಆರ್ ರಿವರ್ಸ್ ದಾಗ ಬರೀರಿ 9 ಬರ್ತದ. ದೆನ್ ಎಂ ಏನ್ ಮಾಡ್ಬೇಕು, ಆಸ್ ಇಟ್ ಈಸ್ ಅಂತಂದ್ರ 13 ಬಂತು. ಓಕೆ ದೆನ್ ಐ ಅಂತಂದ್ರ ನೋಡ್ರಿ ಎಷ್ಟು ಬಂತು, ಸೊ ಐ ಏನಾಗ್ಬೇಕು, ರಿವರ್ಸ್ ನೇ ಬರ್ಬೇಕು ಹೌದಲ್ಲ. ಸೊ ಐ ರಿವರ್ಸ್ ದಾಗ ಬಂದ್ರೆ 18 ಬಂತು. ಸೊ ನೋಡ್ರಿ ದೆನ್ ಟಿ ಆಸ್ ಇಟ್ ಈಸ್ 20 ಬರ್ತದೆ. ಹಾಗಾದ್ರೆ 7 5 9 13 18, 7 5 9 13 ಇಲ್ಲ. ಸೊ ದೆನ್ 7 5 9 13 18, ಎಸ್ ಟಿ ಅಂತಂದ್ರ 20 ಬರ್ತದ. ದೆನ್ ಇ ಅಂತಂದ್ರ ರಿವರ್ಸ್ ದಾಗ 22 ಬರ್ತದೆ. ಸೊ ದ ಆಪ್ಷನ್ ಇಸ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ದೆನ್ ತಿಳಿಲಿಲ್ಲ ಅಂತಂದ್ರೆ ನೀವು ಮತ್ತೊಂದ್ ಸತಿ ನೋಡಿ ತಿಳ್ಕೊಬಹುದು. ಓಕೆ ದ ನೆಕ್ಸ್ಟ್ ಎಸ್ ಇದು ಇಲ್ಲಿ ಒಂದು ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಈ ಸರಣಿ ನಾವ್ ಏನ್ ಮಾಡೋಣಪ್ಪ ಅಂತಾರ, ಕೊಟ್ಟಿರುವಂತ ಆಪ್ಷನ್ ಮುಖಾಂತರ ನೋಡ್ರಿ 4 ಕಡೆ ಸೀನ ಐತಿ, ಇಲ್ಲಿ 4 ಕಡೆ ಜೇನ ಐತಪ್ಪ ಅಂದ್ರ, ಸೊ ಇಲ್ಲಿ ಏನ್ ಬರ್ತೈತಿ, ಸೀನ ಬರ್ತೈತಿ, ಇಲ್ಲಿ ಜೇನ ಬರ್ತೈತಿ ಅನ್ಕೊಳ್ಳಿ. ಓಕೆ ಹಾಗಾದ್ರೆ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ರಿ, JPCLD. ಓಕೆ ಸೊ ಇಲ್ಲಿವರೆಗೆ ಬಂತು, ಇಲ್ಲಿಂದ ರಿಪೀಟ್ ಆಗತ್ತೆ, JP ಹೊಳ್ಳಿ ರಿಪೀಟ್ ಆಗತೈತಿ. ಓಕೆ ಹಾಗಾದ್ರೆ ಇಲ್ಲಿ ಏನ್ ಬರ್ಬೇಕು, ಸಿ ಬರ್ಬೇಕು ಹೌದಾ. ಸೊ ದೆನ್ ನೋಡ್ರಿ ಸಿ ಬಂತ, ಬಟ್ ಇಲ್ಲಿ ಏನಾಗೈತಿ, ಎಲ್ ಇದ್ದಿದ್ದ ಎಂ ಬಂದೈತಿ ಹೌದಲ್ಲ. ದೆನ್ ಅಗೇನ್ ಡಿನ ಬಂದೈತಿ ಅಂದ್ರೆ, ಸೊ ದೆನ್ ಎಲ್ ಇದ್ದಿದ್ದು ಎಂ ಅಂತ ಏನಾಗೈತೆ, +1 ಆಗೈತಪ್ಪ ಹೌದಾ. ಸೊ ಹಾಗಾದ್ರೆ ಈಗ ಇತರ ಪ್ರಕಾರನ ಬರ್ಬೇಕಾದ್ರೆ ನೋಡ್ರಿ ಸೆಕೆಂಡ್ ಲಾಸ್ಟ್ ಲೆಟರ್ ಏನಾಗತ್ತಿ +1 ಆದ್ರೆ ಇಲ್ಲಿ ಕೂಡ ಸೆಕೆಂಡ್ ಲಾಸ್ಟ್ ಅಂದ್ರೆ ನೋಡ್ರಿ JPC, ಇಲ್ಲೂ ಕೂಡ ಪಿ ಬರ್ಬೇಕಾಗಾದ್ರೆ. ಸೊ ದೆನ್ ಪಿ ಆದ್ಮೇಲೆ ಸಿ ಐತಿ, ಸಿ ಆದ್ಮೇಲೆ ನೋಡ್ರಿ ಎಂ ಇದ್ದಿದ್ದು ಏನಾಗ್ಬೇಕು, ಎನ್ ಆಗ್ಬೇಕು ಇಲ್ಲಿ. ಸೊ ದೆನ್ ಡಿ ಕೂಡ ಐತಿ, ಎಸ್. ಓಕೆ ದೆನ್ ಫಸ್ಟ್ ಲೆಟರ್ ಏನಿದೆ, ಜೆ. ಓಕೆ ದೆನ್ PC ಇದೆ. ಸೊ ದೆನ್ ಎನ್ ಇದ್ದಿದ್ದು ಏನಾಗ್ಬೇಕಪ್ಪ ಅಂತಂದ್ರ +1 ಆಗಿ ಓ ಆಗ್ಬೇಕು ಅದ್ರಲ್ಲಿ ನೋಡ್ರಿ ಹೆಂಗೆ ಎಂ ಎನ್ ಆಗಿತ್ತು +1 ಆಗಿ. ಸೊ ಅದೇ ಕೂಡ ಎನ್ ಏನಾಗ್ಬೇಕು ಇಲ್ಲಿ +1 ಆಗಿ ಓ ಆದ್ರೆ, ಸೊ ನೋಡ್ರಿ ಫಸ್ಟ್ ಬ್ಲಾಂಕ್ ದಾಗ ಐತಿ ನಿಮ್ಗೆ ಸಿ, ಸೆಕೆಂಡ್ ಇದೆ ಜೆ, ಥರ್ಡ್ ಬರ್ತದ ಸಿ ಅಗೇನ್, ಪಿ, ನೆಕ್ಸ್ಟ್ ಎನ್, ಜೆ, ಓ. ಓಕೆ ಸೊ ಹಾಗಾದ್ರೆ ಎಲ್ಲಿದೆ, ಸೊ CJC ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ ರೈಟ್. ಸೊ ನೆಕ್ಸ್ಟ್ ಅದಾದ್ಮೇಲೆ PN, ಸೊ PN ಇಲ್ಲಿಲ್ಲ. ಸೊ ಹಾಗಾದ್ರೆ ಇದ್ರಾಗ ನೋಡ್ರಿ PN. ಸೊ ಲಾಸ್ಟ್ ಏನ್ ಬಂದ್ JO, ಎಸ್ ಹಾಗಾದ್ರೆ ಇಲ್ಲಿ PO ಇದೆ. ಸೊ ದೆನ್ ಆಪ್ಷನ್ ಏನ್ ಬರ್ತೈತಪ್ಪ ಅಂತಂದ್ರೆ, ಸೊ ಆಪ್ಷನ್ ಇಸ್ ಎ ಇಸ್ ದ ರೈಟ್ ಆನ್ಸರ್. ಓಕೆ ಸೊ
ದ ನೆಕ್ಸ್ಟ್ ಕ್ವಶನ್ ಸಂಬಂಧಪಟ್ಟಿದ್ದೇನ ನೋಡ್ರಿ, ಎಸ್ ಅನಾಲಜಿಕ್ ಸಂಬಂಧಪಟ್ಟದ. ಸೊ ಏನ್ ಮಾಡ್ಯಾರ ನೋಡ್ರಿ, ಈ 625 ಅನ್ನ ಏನ್ ಮಾಡ್ಯಾರ 25. ಓಕೆ, ನೀವು ಜಸ್ಟ್ ಅಬ್ಸರ್ವ್ ಮಾಡ್ಬೋದು, ಇದು 25ರ ಸ್ಕ್ವೇರ್ ಆಗ್ತೈತ್ಯಾ, ಹೌದಿಲ್ಲ? 25 ಸ್ಕ್ವೇರ್ ನೋಡ್ರಿ 625 ಆದ್ರೆ ಇಲ್ಲೂ ಕೂಡ ನೋಡ್ರಿ ಎಸ್ 23. ಸೊ 23 ಸ್ಕ್ವೇರ್ ಡೆಫಿನೆಟ್ಲಿ ಏನ್ ಬರ್ತೈತಿ 529 ಬರ್ತೈತಿ, ಹೌದಲ್ಲ? ಸೊ ದೆನ್ ಹಾಗಾದ್ರೆ ನಮ್ಗೆ ಕೊಟ್ಟಿರುವಂತದ್ದು ಏನ್ ಈ ಕಡೆ ನೋಡ್ರಿ, ಈ ಕಡೆಯಿಂದ ಇಲ್ಲಿ ಸ್ಕ್ವೇರ್ ಆಗೈತಿ, ಇಲ್ಲಿ ಈ ಕಡೆಯಿಂದ ಇಲ್ಲಿ ಸ್ಕ್ವೇರ್ ಆದ್ರೆ ಇದು ಇಲ್ಲಿಂದ ಈ ಕಡೆ ಸ್ಕ್ವೇರ್ ಆಗಿ ಬರ್ಬೇಕಾ? ಸೊ ಹಾಗಾದ್ರೆ 21 ಸ್ಕ್ವೇರ್ ನೋಡ್ರಿ, 21 ಸ್ಕ್ವೇರ್ ಏನಾಗ್ತೈತಿ 441. ಸೊ ದ ಆಪ್ಷನ್ ಇಸ್ 441. ಸೊ ಅರ್ಥ ಆಗಿದೆ, right? So then definitely 441 is the right answer. Okay, so then the next question ಬಂದ್ಬಿಟ್ಟು again ಇದು ಒಂಥರ ಏನಪ್ಪಾ ಅಂತಾರೆ ಕೋಡಿಂಗ್ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ನೋಡಿ. ಏನಾಗ್ತಾ ಇದೆ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಏನಿದೆ 47 ನಡಕೈತಿ 64, ಇದು ಬಿಟ್ರೆ ನೋಡ್ರಿ ಏನೈತಿ 55. ಸೊ ನೋಡ್ರಿ ಇಲ್ಲಿ ಬಹಳ ಒಂದು ಏನಪ್ಪಾ ಅಂತಂದ್ರೆ ಲಾಜಿಕ್ ನಾವು ಸಿಂಪಲ್ ಏನೋ ಒಂದು ಲಾಜಿಕ್ ಓಡಿಸ್ಬೇಕಾಗ್ತದೆ. ಓಕೆ, ಸೊ ಈ ಲಾಜಿಕ್ ಅನ್ನ ನಾವು ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು? ಸೊ ಈಗ ಜಸ್ಟ್ ಅಬ್ಸರ್ವ್ ನೋಡ್ರಿ, ಮೊದಲನೇ ಸಂಖ್ಯೆ ಓಕೆ 55 ಐತಿ. ಈ 55ರೊಳಗೆ ನೋಡ್ರಿ ಎಷ್ಟು 47 ತೆಗೆದ್ರ, ಓಕೆ 55ರಾಗ 47 ತೆಗೆದ್ರ ಉಳಿತ ಎಷ್ಟಪ್ಪ ಅಂದ್ರ 8. ಓಕೆ, ಹಾಗಾದ್ರೆ ಈ 8ರ ಸ್ಕ್ವೇರ್ ಅನ್ನ ಏನಪ್ಪಾ ಅಂತಂದ್ರ 64, ಹೌದಿಲ್ಲ? ಸೊ ಈ 8ರ ಸ್ಕ್ವೇರ್ ಅನ್ನ 64. ಸೊ ಹಾಗಾದ್ರೆ ಇದೇ ಪದ್ಧತಿ ಒಳಗೆ ನಾವು ಮಾಡೋದಾದ್ರೆ, ಸೊ ಇಲ್ಲಿ ನೋಡ್ರಿ ಸೆಕೆಂಡ್ ಏನೈತಿ ನಂಬರ್ 46, 49, 53. ಓಕೆ, 46, 49, 53. ಹಾಗಾದ್ರೆ ಈ 53 ಒಳಗ 46 ತೆಗೆದ್ರೆ ಓಕೆ, ಸೊ ದೆನ್ ಡೆಫಿನೆಟ್ಲಿ ಉಳಿತೈತೆ ಎಷ್ಟು 7. ಹಾಗಾದ್ರೆ 7ರ ಸ್ಕ್ವೇರ್ ಎಷ್ಟಪ್ಪ ಅಂತ 49 ಐತೆ. ಸೊ ಹಾಗಾದ್ರೆ ಇದು ನಮ್ದು ಕರೆಕ್ಟ್ ಆಕೈತಿ. ಸೊ ದೆನ್ ಆಪ್ಷನ್ ಎ ಕರೆಕ್ಟ್ ಆಗ್ತೈತಿ, ರೈಟ್? ಬಟ್ ಅದಕ್ಕೂ ಮುಂಚೆ ನೀವು ನೋಡ್ರಿ 64ರೊಳಗೆ 56 ತೆಗೆದ್ರ 8 ಉಳಿತು, 8 8 64, ಇಲ್ಲಿ ರಾಂಗ್ ಐತಿ. ದೆನ್ 47ರೊಳಗ 36 ತೆಗೆದ್ರ 7 1 11 ಆಯ್ತು, 11ರ ಸ್ಕ್ವೇರ್ 121 ಬರ್ತೈತಿ. ಸೊ ಇದು ರಾಂಗ್ ಆಯ್ತು. ದೆನ್ 34ರೊಳಗೆ 28 ತೆಗೆದ್ರೆ ಸೊ ಅಲ್ಲಿ 6 ಬಂತು, ಬಟ್ 6ರ ಸ್ಕ್ವೇರ್ 25 ಬರ್ತಿ, ಬಟ್ ಇದು ಕೂಡ ರಾಂಗ್ ಆಯ್ತು. ಸೊ ದೆನ್ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದಾರೆ ಏನಪ್ಪಾ ಅಂತಾರೆ, ಇಲ್ಲಿ ಮಾಡಲಾದ ಆಯ್ಕೆಯನ್ನ ನೀಡಿರೋ ಚಿತ್ರದಲ್ಲಿ ಎಂಬೆಡೆಡ್ ಫಿಗರ್ ಅಂತಾರೆ. ನಮ್ಗೆ ಇದರಿಂದ ಇದು ಬರಬೇಕು. ಓಕೆ, ಸೊ ಹಾಗಾದ್ರೆ ನೋಡ್ರಿ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಎಸ್ ಈ ಚಿತ್ರ ಇಲ್ಲಿ ಐತೆ ಅನ್ನೋದಾದ್ರೆ ಓಕೆ, ಸೊ ಇದು ತ್ರಿಭುಜ ಬರತೈತಿ, ಫೈನ್. ಸೊ ಇದು ಕೂಡ ನಡಕ್ ಲೈನು ಐತಿ. ಓಕೆ, ದೆನ್ ಇದು ಲೈನ್ ಇದೆ, ಫೈನ್. ಓಕೆ, ದೆನ್ ಇದು ಲೈನ್ ಇದೆ. ಓಕೆ, ದೆನ್ ಇದು ಇದೆ, ರೈಟ್? ಇದಾದ ಮೇಲೆ ನೋಡ್ರಿ ನಡಕಿಂದ ಇಲ್ಲಿ ಏನೈತಿಲ್ಲ ಲೈನ್, ಇದು ಪೂರ್ತಿ ಲೈನ್ ಟಚ್ ಆಗ್ಬೇಕು, ಬಟ್ ಇಲ್ಲಿ ಲೈನ್ ಟಚ್ ಇಲ್ಲ. ಇಲ್ಲಿ ನೋಡ್ರಿ ಲೈನ್ ಟಚ್ ಇಲ್ಲ. ಸೊ ದೆನ್ ಒಂದೇ ಆಪ್ಷನ್ ರಾಂಗ್ ಆಯ್ತು. ಸೊ ದೆನ್ ಹಾಗಾದ್ರೆ ಇದು ಬರ್ತಾ ಇದೆನಾ? ಸೊ ದೆನ್ ಇದನ್ನ ನಾವು ನೋಡ್ಬೇಕಾದ್ರೆ ನೋಡ್ರಿ, ಎಸ್ ಇಲ್ಲಿ ಐತಿ ನೋಡ್ರಿ. ಸೊ ಎಲ್ಲಿ ಅಂತಂದ್ರೆ ಇಲ್ಲಿಂದ ಬರ್ತಾ ಇದೆ ನೋಡ್ರಿ ಇದು, ದೆನ್ ಇಲ್ಲಿಂದ ಇದು, ಫೈನ್. ಸೊ ದೆನ್ ಇಲ್ಲಿಂದ ಇದು ಅಂದ್ರೆ ಇದು ಆಯ್ತು, ದೆನ್ ಇಲ್ಲಿಂದ ನೋಡ್ರಿ ಇದು, ದೆನ್ ಇದು ಇದೆ, ರೈಟ್? ದೆನ್ ಇದಾದ್ಮೇಲೆ ನೋಡ್ರಿ ಇದು ಇದೆ. ಓಕೆ, ಸೊ ದೆನ್ ಡೆಫಿನೆಟ್ಲಿ ದ ಆಪ್ಷನ್ ಇಸ್ ಬಿ ಇಸ್ ಅ ರೈಟ್ ಆನ್ಸರ್. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಅದಕ್ಕೆ ಸಂಬಂಧಪಟ್ಟಿದ್ದು ಕ್ಯಾಲೆಂಡರ್ಗೆ ಸಂಬಂಧಪಟ್ಟಿದ್ದು. ಸೊ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂಗೆ ನೋಡ್ರಿ ಏನ್ ಕೇಳ್ತಿದಾರೆ, 19 ಜುಲೈ ಓಕೆ ಅಂದ್ರೆ 7 2000. ಓಕೆ, ಇದು ಏನಾಗಿದೆ ಬುಧವಾರ ಅಂದ್ರೆ ವೆನಸ್ಡೇ ಆಗೈತಿ. ಕ್ವಶನ್ ಕೇಳಿದ್ದೇನ 15 ಜೂನ್ 2012. ಓಕೆ, ನಮ್ ಕ್ವಶನ್ ಕೇಳಿದ್ದೇನಪ್ಪಾ ಅಂತಂದ್ರೆ 15 ಜೂನ್ 2012 ಯಾವ ದಿನ ಬರ್ತೈತಿ? ಓಕೆ, ಜಸ್ಟ್ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಜೂನ್ ಐತಿ, ಇಲ್ಲಿ ಜುಲೈ ಐತಿ, ಹೌದಾ? ಸೊ ಜೂನ್ ಐತಿ, ಇಲ್ಲಿ ಜುಲೈ ಐತಿ, 2012 ಐತಿ, ಇಲ್ಲಿ 2000 ಐತಿ. ಓಕೆ, ಹಾಗಾದ್ರೆ ಈಗ ನಾ ಇದ್ರ ಪ್ರಕಾರ ಹೋಗೋದಾದ್ರೆ 19/7/2012 ತನ ನಮ್ಗೆ ಟೋಟಲ್ ಎಷ್ಟು ಬರ್ತಾವಪ್ಪ? ಓಕೆ, ಸೊ ಜಸ್ಟ್ ನೋಡ್ರಿ ಇದನ್ನು ಕೊಟ್ಟಾರ. ಓಕೆ, ನೋಡ್ರಿ ಹಾಗಾದ್ರೆ ಈ 2ರ ನಡುವೆ ಎಷ್ಟು ವರ್ಷಗಳ ಗ್ಯಾಪ್ ಆಗೈತಿ? ಸೊ ಎಷ್ಟು ವರ್ಷಗಳ ಗ್ಯಾಪ್ ಆಗೈತಿ ಅಂತಂದ್ರೆ ಟೋಟಲ್ 12 ವರ್ಷದ ಗ್ಯಾಪ್ ಆಗೈತಿ, ಹೌದಾ? ಸೊ ನೋಡ್ರಿ ನಾರ್ಮಲಿ ಹೆಂಗಂತಾರ ನಾವು ಯಾವಾಗ ಸೇಮ್ ಡೇಟ್ ಸೇಮ್ ಮಂತ್ ಜೊತೆ 1 ಇಯರ್ ಜಂಪ್ ಮಾಡ್ತಿರ್ತೀವಿ, ಅವಾಗ ಡೇಗಳಲ್ಲಿ ಕೂಡ ನಾವು ಏನ್ ಮಾಡ್ಬೇಕ 1 ಡೇ ಜಂಪ್ ಮಾಡ್ಬೇಕಿರ್ತೈತಿ. ಸೊ ಹಾಗಾದ್ರೆ 12 ಏನು ಈ 12 ವರ್ಷಕ್ಕೆ ನಾವ್ ಎಷ್ಟು ತಗೋತೀವಿ? 12 ದಿನ ತಗೊಂಡ್ವಿ. ಓಕೆ, 12 ವರ್ಷಕ್ಕೆ 12 ದಿನ. ಹಾಗಾದ್ರೆ ಇವ್ 2ರ ನಡುವೆ ನೋಡ್ರಿ ಲೀಪ್ ಇಯರ್ಸ್ ಎಷ್ಟು ಅದಾವಪ್ಪ ಅಂದ್ರೆ, ಓಕೆ
ಓಕೆ, ಇವೆರಡು ನಡುಕ ಲೀಪ್ ಇಯರ್ಸ್ ಎಷ್ಟದಪ್ಪ ಅಂತಂದ್ರೆ ಸೊ ನೋಡ್ರಿ 2000 ಬಿಟ್ಟು, ಯಾಕಂದ್ರೆ ಆಲ್ರೆಡಿ ಕ್ರಾಸ್ ಮಾಡಿವಿ. ಸೊ ಫೆಬ್ರವರಿ ಕ್ರಾಸ್ ಮಾಡಿ ಬಂದ್ರೆ ಬರಂಗಿಲ್ಲ. ಹಾಗಾದ್ರೆ 2004, 8, 2012 ಸೊ 3 ಅಧಿಕ ವರ್ಷ ಬರ್ತಾವ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಸೊ +3 ಡೇಸ್ ಮಾಡ್ತೀವಿ. ಹೌದಲ್ಲ? ಹಾಗಾದ್ರೆ 12 + 3 ಎಷ್ಟಾಗತ್ತಪ್ಪ ಅಂದ್ರೆ 15 ಆಗ್ತದ. ಈ 15ನ್ನ ನೀವು ಏನಪ್ಪಾ ಅಂದ್ರೆ 7ರಲ್ಲಿ ಡಿವೈಡ್ ಮಾಡಿದ್ರೆ 7 2 14 ಹೋಯ್ತು, ಶೇಷ 1 ಉಳಿತು. ಸೊ ದೆನ್ ಹಾಗಾದ್ರೆ ನೋಡ್ರಿ, ಈಗ ನಮಗ್ ಏನ್ ಸಿಕ್ತಪ್ಪ ಅಂದ್ರೆ 19/7/2012. ಸೊ ಇಲ್ಲಿ ಉಳಿತಷ್ಟು 1 ಅಂತಂದ್ರೆ ಇದು ಏನಾಗಿತ್ತು, ಬುಧವಾರ ಆಗಿತ್ತು. ದೆನ್ ಇದೇನಕ್ಕೈತಿ, ಗುರುವಾರ ಆಗೈತಿ. ಓಕೆ, ಇದೇನಾಗ್ತದ, ಗುರುವಾರ ಆಗ್ತದೆ. ಓಕೆ, ಸೊ ಹಾಗಾದ್ರೆ ನಮಗ್ ಕೇಳುವಂತ ಪ್ರಶ್ನೆ ಏನಿದೆ, 15 ಜೂನ್ 2012. ಸೊ ನೋಡ್ರಿ, ಈಗ ನಾವ್ ಏನ್ ಮಾಡ್ಬೇಕಾಗ್ತದೆ, ರಿವರ್ಸ್ ಹೋಗ್ಬೇಕಾಗ್ತದೆ. ಸೊ ಜೂನ್ ಜುಲೈ, ಹೌದಲ್ಲ? ಯಾಕಂದ್ರೆ ಜುಲೈದಿಂದ ನಾವೇನ್ ಬರತ್ತೇವಿ, ಜೂನ್ ಬರತ್ತೇವೆ. ಹಾಗಾದ್ರೆ ಸೊ ಇಲ್ಲಿ ಏನ್ ಮಾಡ್ತೀರಪ್ಪ ಅಂತಾರೆ, ಸೊ ದೆನ್ ಜುಲೈ ಜೂನ್. ಸೊ ಈ 2ರೊಳಗೂ ಎಷ್ಟು ದಿವಸ ಅದಾವ ನೋಡ್ತೀರಿ. ಹಾಗಾದ್ರೆ ಜುಲೈದಿಂದ ನಾವು ಈಗ ಹಿಂದೆ ಹೋಗ್ಬೇಕು, ಯಾಕಂದ್ರೆ ಜೂನಿಗೆ ಹೋಗ್ಬೇಕಾದ್ರೆ ಇತರ 19 ಹಿಂದೆ ಬರ್ಬೇಕಾದ್ರೆ ಉಳಿತ ಎಷ್ಟು ದಿವಸ, 18 ದಿವಸ. ಓಕೆ, ದೆನ್ ಜೂನ್ ನೋಡ್ರಿ, ಜೂನ್ 15 ಮಟ್ಟ. ಸೊ 30ರಿಂದ 15, ಯಾಕಂದ್ರೆ ಜೂನ್ದೊಳಗೆ ಇರ್ತಾವ 30. ಈಗ ಹಿಂದಿಂದ ಬರ್ತಿರ್ತೇವ್ರಿ ನಾವು 30, 29, 28, 27 ರೀತಿ. ಹಾಗಾದ್ರೆ ಸೊ 30ರಿಂದ 15ನೇ ತಾರೀಕು ಮಟ್ಟ ಅಂದ್ರೆ ನೋಡ್ರಿ, 30ರಾಗ 15 ಹೋದ್ರೆ 15 ಪ್ಲಸ್ ಇದನ್ನು ಒಂದ್ ಹಿಡ್ಕೊಂಡ್ರೆ ನಮಗೆ ಎಷ್ಟು ಬಂತು, 16 ದಿವಸ ಬಂತು. ದೆನ್ ಹಾಗಾದ್ರೆ ನೋಡ್ರಿ 8 6 14, ದೆನ್ ಟೋಟಲ್ 34 ಡೇಸ್ ಬಂತು. ಓಕೆ, ಸೊ ಹಾಗಾದ್ರೆ ಈ 34 ಡೇಸ್ ಏನ್ ಮಾಡ್ಬೇಕಪ್ಪ ಅಂತಾರೆ, ಅಗೇನ್ ಸೊ ಇದನ್ನು ಕೂಡ 7ರಿಂದ ಭಾಗ ಮಾಡಿದಾಗ 7 4 28 ಹೋಯ್ತು. ಸೊ ಇದ್ರೊಳಗೆ ನೋಡ್ರಿ ಶೇಷ ಎಷ್ಟು ಉಳಿತಾ ಇದೆಪ್ಪ ಅಂತಂದ್ರೆ ಸೊ 6 ಉಳಿತಾ ಇದೆ. ಸೊ ಹಾಗಾದ್ರೆ ಈ ಗುರುವಾರ ಒಳಗ ನೀವು 6 ಮೈನಸ್ ಮಾಡಿರಪ್ಪ ಅಂತಂದ್ರೆ ಸೊ ನಿಮ್ದು ಆನ್ಸರ್ ಏನ್ ಬರ್ತೈತಿ, ಶುಕ್ರವಾರ. ಸೊ ದ ಆನ್ಸರ್ ಈಸ್ ಫ್ರೈಡೇ. ಓಕೆ, ಸೊ ಆಪ್ಷನ್ ಈಸ್ ಶುಕ್ರವಾರ ಸರಿಯಾದಂತ ಉತ್ತರ. ಓಕೆ, ಸೊ ಈ ಕ್ಯಾಲೆಂಡರ್ ಬಗ್ಗೆ ನೀವು ತಿಳ್ಕೊಬೇಕಿತ್ತಂದ್ರೆ ಈ ತರದ ಸಪರೇಟ್ ಆದಂತ ಬಹಳ ಕಾನ್ಸೆಪ್ಟ್ಗಳು ಬರ್ತಾವ. ಸೊ ಅದನ್ನೆಲ್ಲ ತಿಳ್ಕೊಳ್ದೆ ನಿಮ್ಗೆ ಇದು ಶಾರ್ಟ್ ಕಟ್ ಆಗಿ ಅರ್ಥ ಆಗ್ತಿತ್ತು ಎಲ್ಲೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ರಿ. ರೈಟ್, ಸೊ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂತ ನೋಡ್ರಿ. ಎಸ್, ಸೊ ಇಲ್ಲಿ ಈ ತರಗತಿಗಳ ಗುಂಪನ್ನ ಆಯ್ಕೆ ಮಾಡಿ ನೋಡ್ರಿ. ಅಂದ್ರೆ ಒಂದು ಸೆಲೆಕ್ಟ್ ಸೆಟ್ ಆಫ್ ಕ್ಲಾಸಸ್ ಕೊಟ್ಟಾರ. ಸೊ ಅದ್ರೊಳಗೆ ನಾವು ವೆನ್ ಡಯಾಗ್ರಾಮ್ ಅನ್ನ ಹೇಳ್ತಾರ. ಓಕೆ, ಈ ಲಿಟ್ರೇಟ್ ಗರ್ಲ್ಸ್ ಆಫ್ ಫಿಮೇಲ್ಸ್ ನಾವ್ ಹೆಂಗ್ ತೋರಿಸಬಹುದು. ಸೊ ಹಾಗಾದ್ರೆ ಇದ್ರೊಳಗೆ ಯಾವ್ದ್ರೊಳಗೆ ಫಾಲೋ ಆಕೈತಿ ಅಂತ ಅಂದ್ರೆ ಈ ಚಿತ್ರ ಇದರಲ್ಲಿ ಯಾವ್ದನ್ನ ಪ್ರತಿನಿಧಿಸ್ತದ. ಓಕೆ, ಈಗ ನಾವು ಇಲ್ಲಿ ನೋಡ್ರಿ, ಲಿಟ್ರೇಟ್ಸು ಗರ್ಲ್ಸು ಫಿಮೇಲ್ಸ್ ಅಂತಂದಾಗ, ಓಕೆ, ಲಿಟ್ರೇಟ್ಸು ಗರ್ಲ್ಸು ಫಿಮೇಲ್ಸ್. ಹಾಗಾದ್ರೆ ನೋಡ್ರಿ, ಈ ಗರ್ಲ್ಸ್ ಎಲ್ಲಾನು ಫಿಮೇಲ್ಸ್ ಇರ್ತಾರ. ಓಕೆ, ಸೊ ನೋಡ್ರಿ, ಈ ಗರ್ಲ್ಸ್ ಎಲ್ಲ ಫಿಮೇಲ್ಸ್ ಇರ್ತಾರ. ಓಕೆ, ಹಾಗಾದ್ರೆ ಫಿಮೇಲ್ ಮತ್ತು ಗರ್ಲ್ಸ್ ಏನಾಗ್ಬೋದು, ಲಿಟ್ರೇಟ್ಸ್ ಆಗ್ತಾರೆ. ಓಕೆ, ಸೊ ಈ ರೀತಿ ಚಿತ್ರ ಬಂದಾಗ ನಮ್ದು ಇದು ಕರೆಕ್ಟ್ ಆಗಿತ್ತು. ಬಟ್ ನಮ್ಗೆ ಕೊಟ್ಟಿರುವಂತ ಈ ಚಿತ್ರ, ಸೊ ಹಾಗಾಗಿ ಇದು ರಾಂಗ್ ಆಯ್ತು. ಓಕೆ, ಸೊ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಓಕೆ, ಬ್ಯಾಟ್ಸ್, ಹ್ಯೂಮನ್ಸ್, ಮ್ಯಾಮಲ್ಸ್. ನೋಡ್ರಿ, ಬಾವಲಿಗಳು, ಮನುಷ್ಯರು, ಸಸ್ತನಿಗಳು. ಓಕೆ, ಸೊ ಹಾಗಾದ್ರೆ ಈ ಸಸ್ತನಿಗಳು ಏನಾಗಿರ್ತಪ್ಪ ಅಂತಾರ ಹೊರಗಡೆ ನೋಡ್ರಿ, ಸಸ್ತನಿಗಳು. ಓಕೆ, ಸೊ ದೆನ್ ಹಾಗಾದ್ರೆ ಬಾವಲಿಗಳು ಮತ್ತು ಮನುಷ್ಯರು ಏನಪ್ಪಾ ಅಂತ ನೋಡ್ರಿ, ಮನುಷ್ಯರು ಕೂಡ ಸಸ್ತನಿಗಳೇ, ಬಾವಲಿಗಳು ಕೂಡ ಏನಪ್ಪಾ ಅಂತಾರೆ, ಈ ಮನುಷ್ಯರು ಕೂಡ ಸಸ್ತನಿಗಳಾಗಿರ್ತಾರ, ಬಾವಲಿಗಳು ಕೂಡ ಸಸ್ತನಿ ಆಗಿರ್ತಾರ. ಬಟ್ ಈ ರೀತಿಯಾದ ಚಿತ್ರ ಇಲ್ಲ. ಸೊ ಇಲ್ಲಿ ಈ ರೀತಿ ಇದೆ. ಸೊ ದೆನ್ 2ನೇದು ಕೂಡ ತಪ್ಪಾಯ್ತು. ಸೊ ದೆನ್ ಹಾಗಾದ್ರೆ 3ನೇದು ನೋಡ್ರಿ, ಬಾಯ್ಸ್ ಆರ್ಟಿಸ್ಟ್ ಅಂತ ಬ್ರದರ್ಸ್ ಅಂತಾರ. ಎಲ್ಲಾ ಬ್ರದರ್ಸು ಏನಾಗಿರ್ತಾರ, ಬಾಯ್ಸ್ ಆಗೇ ಇರ್ತಾರ. ಹೌದಲ್ಲ, ಎಲ್ಲಾ ಬ್ರದರ್ಸ್ ಬಾಯ್ಸ್ ಆದ್ರೆ ದೆನ್ ಈ ಬಾಯ್ಸ್ ಮತ್ತೆ ಏನಪ್ಪಾ ಅಂತಂದ್ರೆ ಬ್ರದರ್ಸ್ ಏನಾಗಿರ್ಬೋದು, ಆರ್ಟಿಸ್ಟ್ ಆಗಿರ್ತಾರೆ ಅಂತ ಹೇಳ್ತೀವಿ. ಹೌದಾ? ಸೊ ದೆನ್ ಇದು ರೀತಿಯಾದ ಚಿತ್ರ ಇಲ್ಲ. ಸೊ ಇದು ಕೂಡ ರಾಂಗ್ ಇತ್ತು ನೋಡ್ರಿ. 1ನೇದು 2ನೇದು 3 ರಾಂಗ್ ಆದಂತಾರ. ಸೊ ದೆನ್ ಹಾಗಾದ್ರೆ 4ನೇದು ಕರೆಕ್ಟ್ ಆಗ್ಲೇಬೇಕು, ಫಾದರ್ಸ್, ಮೇಲ್ಸ್, ಸನ್ಸ್. ಓಕೆ, ಸೊ ನೋಡ್ರಿ, ಓಕೆ, ಸೊ ಈಗ ಜಸ್ಟ್ ಅಬ್ಸರ್ವ್ ಮಾಡ್ರಿ ಇದ್ರೊಳಗ. ಓಕೆ, ಇಲ್ಲಿ ಈ ಎಲ್ಲಾ ಫಾದರ್ಗಳು ಓಕೆ ಸನ್ಗಳೇ ಇರ್ತಾರ, ಅಂದ್ರ ಮಕ್ಕಳೇ ಇರ್ತಾರಲ್ಲ. ರೈಟ್, ಯಾರ್ದಾರ ಮಕ್ಕಳ ಇದ್ದಾಗ ಇವ್ರು ಫಾದರ್ ಆಗಿರ್ತಾರಲ್ಲ. ಓಕೆ, ಸೊ ದೆನ್ ಅದು ಮಗ ಆದಾಗನ, ಸೊ ದೆನ್ ಸನ್ ಆದಾಗನ ಫಾದರ್ ಆಗಿರ್ತಾರ. ಸೊ ದೆನ್ ಈ ಎಲ್ಲಾ ಸನ್ ಅಂಡ್ ಫಾದರ್ಸ್ ಕೂಡ ಮೇಲ್ಸ್ ಇದಾರ. ಹೌದಲ್? ಸೊ ನೋಡ್ರಿ, ಸೊ ಹಾಗಾದ್ರೆ ಎಕ್ಸಾಕ್ಟ್ಲಿ ಪ್ರತಿನಿಧಿಸುವಂತ ಚಿತ್ರ ಆಗ್ತಾ ಇದೆ. ಸೊ ದೆನ್ ಆಪ್ಷನ್ ಏನ್ ಬರ್ತಾ ಇದೆ, ಸೊ ಇದು ಫಾದರ್, ಮೇಲ್ ಅಂಡ್ ಸನ್ಸ್. ಆಪ್ಷನ್ ಇಸ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ನೆಕ್ಸ್ಟ್ ಇದರಲ್ಲಿ ನೋಡ್ರಿ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ, ಸೊ ನೀಡಿರುವ ಚಿತ್ರದಲ್ಲಿ ಎಷ್ಟು ತ್ರಿಕೋನಗಳಿವೆ. ಸೊ ಹಾಗಾದ್ರೆ ನೀಡಿರುವ ಚಿತ್ರದಲ್ಲಿ ಎಷ್ಟು ತ್ರಿಕೋನಗಳಿವೆ ಅಂತಂದಾಗ ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ ದೇರ್ ಇಸ್ ಅ ಓಕೆ, ಎಷ್ಟು ತ್ರಿಭುಜಗಳಿದಾವ ನೀವು ಸಿಂಪಲ್ ಆಗಿ ನೋಡ್ಬೋದು. ಏನಂತಾರೆ
ಈ ರೀತಿಯಾದಂತ ಒಂದು ಡೈಗ್ರಾಮ್ ಒಳಗ ಓಕೆ 1 + 2 ಅಂತಾರ 3 ಬಂದಿರ್ತಾವ. ಸೊ ಹಾಗಾದ್ರೆ ಆ ತರ ನಾವು ನೋಡಿದ್ರೆ ನೋಡ್ರಿ, ಸೊ ಇದು ಒಂದಿದೆ ಕರೆಕ್ಟಾ. ಸೊ ನೋಡ್ರಿ, ಯಾಕಂದ್ರೆ ಇದು ಇದೆ, ದೆನ್ ಅದಲ್ಲದೆ ಏನಪ್ಪಾ ಅಂತಾರ ಇದು ಕೂಡ ಏನಪ್ಪಾ ಅಂತಾರ ಇದೇ ರೀತಿ ಬರ್ತಾ ಇದೆ, ಹೌದೇನಿಲ್ಲ. ಸೊ ಹಾಗಾದ್ರೆ ಇದರೊಳಗೂ 3 ಅದು ರೈಟ್. ಸೊ ದೆನ್ ಇದರೊಳಗೂ ಕೂಡ 3 ಅದು, ಹೌದಾ. ಸೊ ಇದರೊಳಗೂ 3 ಆಯ್ತು, ಇದರೊಳಗೂ 3 ಆಯ್ತು. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕು, ಇಲ್ಲಿಯೂ ಕೂಡ ಇದೆ. ಸೊ ಅದನ್ನ ಹಾಗಾದ್ರೆ ಯಾಕಂದ್ರೆ ಇಲ್ಲಿ ನೋಡ್ರಿ ಇದು ಡಿವೈಡ್ ಆಗೈತಿ ಇಲ್ಲಿ, ಓಕೆ. ಬಟ್ ಆಲ್ರೆಡಿ ಇದನ್ನ ನಾವೇನ್ ಮಾಡಿದೀವಿ, ಇದ್ರೊಳಗೆ ಕನ್ಸಿಡರ್ ಆಗೈತಿ ಈಗ, ರೈಟ್. ಹಾಗಾಗಿ ಇದು 1 ಆಯ್ತು, ಇದು 2 ಆಯ್ತು. ಹಾಗಾದ್ರೆ 3 3 ಎಷ್ಟದು ರೀ 6. ಸೊ ದೆನ್ ಇದೊಂದು ಎಷ್ಟಾಯ್ತು 2, ಓಕೆ. ಸೊ ದೆನ್ ನೀವು ಇಲ್ಲಿ ಮತ್ತೊಂದು ಅಬ್ಸರ್ವ್ ಮಾಡ್ಬೋದು ಏನಪ್ಪಾ ಅಂದ್ರೆ ಇದೊಂದು ಆಗ್ತಾ ಇದೆ, ದೆನ್ ಇದೊಂದು ಆಗ್ತಾ ಇದೆ, ಕರೆಕ್ಟಾ. ಓಕೆ. ಸೊ ನೋಡ್ರಿ ಇದೊಂದು ದೆನ್ ಅಗೇನ್ ಎಷ್ಟಾಯ್ತು ಮತ್ತೆ 2 ಅದು, ಓಕೆ. ಸೊ ದೆನ್ ಅಗೇನ್ ನೀವು ನೋಡ್ರಿ ಇಷ್ಟಕ್ಕೆ ಅಲ್ಲ, ಸೊ ಅಗೇನ್ ನೋಡ್ರಿ, ಸೊ ಇದು ರೈಟ್. ಸೊ ಇದು ಕೂಡ ಏನಪ್ಪಾ ಅಂತಾರ ಒಂದು ಡೈಗ್ರಾಮ್ ಆಗ್ತದ. ಸೊ ದೆನ್ ಅದ್ರ ಒಂದು ತ್ರಿಭುಜ ಆಗ್ತದ. ಸೊ 6 4 10 ಟೋಟಲ್ ಎಷ್ಟು ಆಗ್ತದಪ್ಪ ಅಂದ್ರ 11 ಆಗ್ತಾ ಇದಾವೆ. ಸೊ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಓಕೆ. ಸೊ ಅರ್ಥ ಆಗಿದೆ ಅನ್ಕೊಳ್ಳೋಣ. ದೆನ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಿದೆ, ಒಂದು ಮಿರರ್ ಇಮೇಜ್ ಗೆ ಸಂಬಂಧಪಟ್ಟ, ಓಕೆ. ಸೊ ಮಿರರ್ ಇಮೇಜ್ ಅಲ್ಲಿ ನೋಡ್ರಿ, ಸೊ ಯಾವಾಗ್ಲೂ ಏನಪ್ಪಾ ಅಂತಾರ ಈ ಲಂಬವಾಗಿ ಇಟ್ಟಾಗ, ಓಕೆ, ಈ ತರ ನೋಡ್ರಿ. ಸೊ ಇಲ್ಲೇನಿದೆ MN ಇದೆ. ಸೊ ಹಾಗಾದ್ರೆ ಬಲಗಡೆ ಇರೋದು ಎಡಗಡೆ, ಎಡಗಡೆ ಇರೋದು ಬಲಗಡೆ ಆಗ್ತದೆ. ಹಾಗಾದ್ರೆ G ನೋಡ್ರಿ ಬಲಗಡೆ ಐತಿ, ಅದು ಎಡಗಡೆ ಬರ್ತೈತಿ, ಬಟ್ G ಕೂಡ ರಿವರ್ಸ್ ಆಗ್ತದೆ, ಹೌದಲ್ಲ. ಸೊ ನೋಡ್ರಿ G ಈ ರೀತಿ ಕಾಣ್ತದೆ. ಸೊ ಹಾಗಾದ್ರೆ G ಎಲ್ಲಾ ಕಡೆ ನೋಡ್ರಿ ಎಸ್ ಅಷ್ಟು ಕಡೆನೂ ಸೇಮ್ ಐತಿ ನೋಡ್ರಿ, ಹೌದಲ್ಲ. ಸೊ ದೆನ್ ಹಾಗಾದ್ರೆ ಅದಾದ್ಮೇಲೆ 7 ಐತಿ. 7 ಯಾವ ರೀತಿ ಕಾಣ್ತದಪ್ಪ ಅಂದ್ರೆ ಈ ರೀತಿ ಕಾಣ್ತದೆ. 7 ನೋಡ್ರಿ, ಸೊ ಇದು ಹೋಯ್ತು, ಈಗ ಆಪ್ಷನ್ ಬಿ ಹೋಯ್ತು, ಹೌದಿಲ್ಲ. ಸೊ ಆಪ್ಷನ್ ಬಿ, ದೆನ್ ಆಪ್ಷನ್ ಬಿ ಅಷ್ಟು ಹೋಯ್ತು. ದೆನ್ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಿದೆ 6 ಇದ್ದಿದ್ದು ನೋಡ್ರಿ ಈ ರೀತಿ ಕಾಣ್ತದೆ. ಹಾಗಾದ್ರೆ 6 ಓಕೆ, ಆಪ್ಷನ್ ಏನು ಹೋಯ್ತು. ದೆನ್ ಆಪ್ಷನ್ ಸಿ ಮತ್ತು ಡಿ ದಾಗ ನೋಡ್ರಿ ಡಿಫ್ರೆನ್ಸ್ ಎಲ್ಲ ಐತಿ ನೋಡ್ರಿ, ಎಸ್. ನೆಕ್ಸ್ಟ್ ನೋಡ್ರಿ 2. ಸೊ 2 ಇದೆ, 2 ಹಾಗಾದ್ರೆ ಈ ರೀತಿ ಬರ್ಬೇಕು, ಬಟ್ ಇಲ್ಲಿ ನೋಡ್ರಿ ಉಲ್ಟಾ ಆಗಿದೆ. ಸೊ ದೆನ್ ಇದು ಹೋಯ್ತು. ದೆನ್ ಆಪ್ಷನ್ ಡಿ ಕೂಡ ಹೋಯ್ತು, ಆಪ್ಷನ್ ಬಿ ಕೂಡ ಹೋಯ್ತು, ಆಪ್ಷನ್ ಏನು ಹೋಯ್ತು. ದೆನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಓಕೆ. ಸೊ ದೆನ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಸೊ ಏನಪ್ಪಾ ಅಂತಂದ್ರೆ ಡೈಸ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಸೊ ಹಾಗಾದ್ರೆ ಈ ಡೈಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಯಲ್ಲಿ ಏನ್ ಕೇಳ್ತಾ ಇದ್ದಾರೆ, ಸೊ a cube made by, okay, ನೋಡ್ರಿ ಕ್ಯೂಬ್ ಅಂದ್ಕೊಳ್ಬಹುದು, ಡೈಸ್ ಅಂದ್ಕೊಳ್ಬಹುದು, ಓಕೆ. ಹೋಲ್ಡಿಂಗ್ ದ ಗಿವನ್ ಶೀಟ್ ಇನ್ ದ cube so formed, okay, which of the following pairs of the numbers would be opposite to each other. ಸೊ ಹಾಗಾದ್ರೆ ಯಾವ ಸಂಖ್ಯೆಗಳು ವಿರುದ್ಧವಾಗಿ ಬರ್ತಾ ಇದಾವೆ, ಓಕೆ. ಯಾವ ಸಂಖ್ಯೆ ನೋಡ್ರಿ ಯಾವಾಗಲೂ ಏನಾಗ್ತಾ ಇರ್ತದೆ, ಈ ರೀತಿ ಒಂದು ಏನು ಓಪನ್ ಡೈಸ್ ಇದ್ದಾಗ ಅಥವಾ ಓಪನ್ ಡೈಸ್ ಇದ್ದಾಗ, ಸೊ ಒಂದಕ್ಕೆ ನೋಡ್ರಿ ಅಂದ್ರೆ ಒಂದು ಸ್ಥಾನ ಬಿಟ್ಟು ಕೊಡ್ಬೇಕು ನಾವು. ಸೊ 1ರ ಅಪೋಸಿಟ್ ಏನಾಗಿರ್ತದ 2 ಆಗಿರ್ತದ. ಸೊ ದೆನ್ ಹಾಗಾದ್ರೆ ನೋಡ್ರಿ ಈ 6ರ ಅಪೋಸಿಟ್ ಏನಾಗಿರ್ತೈತಿಪ್ಪ ಅಂತಾರ 5 ಆಗಿರ್ತೈತಿ. ಸೊ ದೆನ್ ಅದೇ ರೀತಿ ಈ 4ರ ಅಪೋಸಿಟ್ ಏನಾಗಿರ್ತೈತಿ, ಸೊ 3 ಆಗಿರ್ತದ, ಓಕೆ. ಹಾಗಾದ್ರೆ 6 3 ಅಂತ ಕೇಳ್ತಾರೆ, ಬಟ್ 6ರ ಅಪೋಸಿಟ್ 3 ಬರಂಗಿಲ್ಲ. ಸೊ ಆಪ್ಷನ್ ಎ ರಾಂಗ್. 1 ಮತ್ತು 6 ಅಂತ ಹೇಳ್ತಾರೆ, 1 6 ಬಾಜುನ ಅದಾವ. ಸೊ ಆಪ್ಷನ್ ಸಿ ನು ರಾಂಗ್. ಸೊ ದೆನ್ 4 5 ಕೇಳ್ತಿದಾರೆ, 4 5 ಕೂಡ ಅಪೋಸಿಟ್ ಬರಂಗಿಲ್ಲ, ಇದು ರಾಂಗ್ ಆಯ್ತು. ದೆನ್ ಸೊ ಹಾಗಾದ್ರೆ 4 ಮತ್ತೆ 3 ನೋಡ್ರಿ, ಸೊ ಎಸ್ 3 ಮತ್ತೆ 4. ಸೊ ದ ಆಪ್ಷನ್ ಡಿ ಇಸ್ ದ ಡೆಫಿನೆಟ್ಲಿ ರೈಟ್ ಆನ್ಸರ್, ಓಕೆ. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೊ ದೆನ್ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂತಾರೆ, ಎಸ್. ಸೊ ಈ ಪೈಕಿ ನೋಡ್ರಿ ಆಯ್ಕೆಯನ್ನ ಮಾಡ್ರಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನ್ ಕೇಳ್ತಾರ, ಸರಣಿ ಬಗ್ಗೆ ಸಂಬಂಧಪಟ್ಟಂತ, ಓಕೆ. ಈ ಸರಣಿಯಲ್ಲಿ ನಾವು ನೋಡೋದಾದ್ರೆ ನೋಡ್ರಿ, ಈಗ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಇಲ್ಲೊಂದ್ ಏನಿದೆ ಆಯತ್ ಐತಿ, ಟ್ರಯಾಂಗಲ್ ಐತಿ. ಸೊ ಇದು ಸ್ಕ್ವೇರ್, ಒಂದು ಸ್ವಲ್ಪ ಡಾರ್ಕ್ ಆಗೈತಿ, ಸ್ವಲ್ಪ ಡಾರ್ಕ್ ಇಲ್ಲ, ಓಕೆ. ಬಟ್ ಇದು ನೆಕ್ಸ್ಟ್ ಚಿತ್ರದಾಗ ಬರ್ಬೇಕಾದ್ರ ಸೊ ಪೊಸಿಷನ್ ನೋಡ್ರಿ ಚೇಂಜ್ ಆಗೈತಿ. ಇಲ್ಲಿಂದ 2 ಪೊಸಿಷನ್ ಚೇಂಜ್ ಆಯ್ತು. ಸೊ ಬಟ್ ಏನಾಯ್ತು ಉಲ್ಟಾ ಆಯ್ತು. ಸೊ ದೆನ್ ಇಲ್ಲಿಂದ ಅಗೇನ್ ಮತ್ತೆ 2 ಪೊಸಿಷನ್ ಚೇಂಜ್ ಆಯ್ತು, ಮತ್ತೆ ಉಲ್ಟಾ ಆಯ್ತು. ಸೊ ದೆನ್ ಮತ್ತೆ ಏನಾಗಬೇಕು, 2 ಪೊಸಿಷನ್ ಚೇಂಜ್ ಆದ್ರೆ ಸೊ ಇಲ್ಲಿ ಬರ್ಬೇಕು, ಹೌದಾ. ಸೊ ಇಲ್ಲಿ ಬಂದ್ರೆ ಸೊ ನೋಡ್ರಿ ಯಾವ ರೀತಿ ಅಂದ್ರೆ ಎಲ್ಲಿ ಬರ್ಬೇಕು, ಈ ಚಿತ್ರದೊಳಗೆ ಎಲ್ಲಿ ಬರ್ಬೇಕು, ಇಲ್ಲಿ ಬರ್ಬೇಕು, ಹೌದಾ. ಸೊ ದೆನ್ ಹಾಗಾದ್ರೆ ಈ ಕಡೆ ಡಾರ್ಕ್ ಇತ್ತಪ್ಪ ಅಂದ್ರೆ ಅದು ಈ ಕಡೆ ಡಾರ್ಕ್ ಆಗಿರ್ಬೇಕು, ಓಕೆ. ಸೊ ಆ ರೀತಿ ಇರುವಂತ ಚಿತ್ರ ಎಲ್ಲಿ ಐತಿ, ಸೊ ಇಲ್ಲಿಯೂ ಐತಿ, ದೆನ್ ಮತ್ತೆಲ್ಲಿದೆ, ಇಲ್ಲೂ ಇದೆ, ಕರೆಕ್ಟಾ. ಸೊ ಹಾಗಾದ್ರೆ ಇಲ್ಲೂ ಕೂಡ ನಾವು ಅಬ್ಸರ್ವೇಷನ್ ಮಾಡ್ಬೇಕಂದ್ರೆ ಈ ತ್ರಿಭುಜ ಮತ್ತು ಆಯತ ನೋಡ್ರಿ, ಸೊ ಕೆಳಗೆ ಬರ್ತಾ ಇದಾವ. ಸೊ ದೆನ್ ಮ್ಯಾಲಿರುವಂತ ಆಯತ ಕೆಳಗೆ ಬಂತು, ಕೆಳಗಿರುವಂತ ತ್ರಿಭುಜ
ಮ್ಯಾಲ್ ಹೋಯ್ತು, ಉಲ್ಟಾ ಆಯ್ತು, ಅಂದ್ರೆ ರೊಟೇಷನ್ ಆಗಿ ಬರ್ತಾ ಇದೆ. ಓಕೆ, ಬಟ್ ಅಲ್ಟರ್ನೇಟ್ ಏನಾಗುತ್ತೆ ಅಂದ್ರೆ ಇದು ಬ್ಲಾಕ್ ಇದ್ದಿದ್ದು ಈಗ ಅದು ಡಾರ್ಕ್, ಇಲ್ಲಿ ಟ್ರಯಾಂಗಲ್ ಇತ್ತು, ಈಗ ಇಲ್ಲಿ ಆಯತ್ ಆಯ್ತು. ಓಕೆ, ಇಲ್ಲಿಂದ ಇಲ್ಲಿ ನೋಡ್ರಿ, ಎಸ್ ಅಗೇನ್ ಈ ಕಡೆ ಕಾರ್ನರ್ ಬಂತು. ಓಕೆ, ಸೊ ಮತ್ ಉಲ್ಟಾ ಆಯ್ತು, ಏನು ಆಸ್ ಇಟ್ ಈಸ್ ಇಲ್ಲಿ ಇದ್ದಂಗೆ ಬಂತು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಇದ್ದಂಗನ ಇಲ್ಲಿ ಬರ್ಬೇಕು, ಬಟ್ ಪೊಸಿಷನ್ ಏನಾಗಬೇಕು, ಇಲ್ಲಿ ಬರಬೇಕು. ಸೊ ಹಾಗಾದ್ರೆ ಆ ರೀತಿ ಇರುವಂತ ಚಿತ್ರ ನೋಡ್ರಿ. ಸೊ ಅಂದ್ರೆ ಈ ರೀತಿ ಟ್ರಯಾಂಗಲ್ ಗ್ಯಾಪ್ ಇರಬೇಕು, ಸ್ಕ್ವೇರ್ ಇರಬೇಕು. ಹಾಗಾದ್ರೆ ಎಸ್, ಸೊ ದ ಆಪ್ಷನ್ ಸಿ is the right answer. Okay, the option C is the right answer. So the next question ಬಂದ್ಬಿಟ್ಟು, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಸ್ ಬ್ಲಡ್ ರಿಲೇಷನ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ಈ ಬ್ಲಡ್ ರಿಲೇಷನ್ ಅಲ್ಲಿ ನೋಡ್ರಿ, ಎ ಹ್ಯಾಶ್ ಬಿ ಅಂತಾರೆ, ಎ ಇಸ್ ದ ಬ್ರದರ್ ಆಫ್ ಬಿ. ಓಕೆ, ಇದರ ಎಲ್ಲ ಕೊಟ್ಟಾರ, ಬಟ್ ನಮಗೊಂದು ಫೈನಲಿ ಕೊಟ್ಟಾರ ನೋಡ್ರಿ, ಏನಂತಂದ್ರೆ, ಸೊ ಈ ಒಂದು ಎಕ್ಸ್ಪ್ರೆಷನ್ ಒಳಗ ಸೊ ಏನಂತ ಕೇಳ್ತಾರೆ, ದೆನ್ ಹೌ ಇಸ್ ಕೆ ರಿಲೇಟೆಡ್ ಟು ಟಿ. ಹಾಗಾದ್ರೆ ಕೆ ಟಿಗೆ ಏನಾಗಬೇಕು ಅಂತೇಳಿ. ಹಾಗಾದ್ರೆ ಫಸ್ಟ್ ನೋಡ್ರಿ ಏನಿದೆ, ಡಬ್ಲ್ಯೂ ಹ್ಯಾಶ್ ಕ್ಯೂ ಇದೆ. ಸೊ ಹಾಗಾದ್ರೆ ಫಸ್ಟ್ ತಗೊಂಡ ಡಬ್ಲ್ಯೂ ಹ್ಯಾಶ್, ಸೊ ಹ್ಯಾಶ್ ಎಲ್ಲೈತಿ ಇಲ್ಲಿ ಐತಿ ನೋಡ್ರಿ. ಹಾಗಾದ್ರೆ ಎ ಹ್ಯಾಶ್ ಬಿ ಅಂತಂದ್ರೆ ಏನು, ಎ ಇಸ್ ದ ಬ್ರದರ್ ಆಫ್ ಬಿ. ಹಾಗಾದ್ರೆ ಇಲ್ಲಿ ಡಬ್ಲ್ಯೂ ಹ್ಯಾಶ್ ಕ್ಯೂ ಅಂತಂದ್ರೆ ಏನಕ್ಕಾರ, ಡಬ್ಲ್ಯೂ ಇಸ್ ದ ಬ್ರದರ್ ಆಫ್ ಕ್ಯೂ ಆದ, ಹೌದಲ್ಲ, ಡಬ್ಲ್ಯೂ ಮೇಲ್ ಆದ, ಕ್ಯೂ ಬಟ್ ಗೊತ್ತಿಲ್ಲ, ಹೌದಲ್ಲ. ನೆಕ್ಸ್ಟ್ ತೋಡ್ರಿ ಏನು, ಕ್ಯೂ ಆಟ್ ಟಿ. ಸೊ ಆಟ್ ಎಲ್ಲಿದೆ, ಇಲ್ಲಿದೆ. ಸೊ ಎ ಇಸ್ ಅ ಡಾಟರ್ ಆಫ್ ಬಿ. ಸೊ ದೆನ್ ಹಾಗಾದ್ರೆ ಇಲ್ಲಿ ಏನಕ್ಕೈತಿ, ಕ್ಯೂ ಇಸ್ ಅ ಡಾಟರ್ ಆಫ್ ಟಿ, ರೈಟ್. ಸೊ ಕ್ಯೂ ಇಸ್ ಅ ಡಾಟರ್ ಆಫ್ ಟಿ. ಹಾಗಾದ್ರೆ ಕ್ಯೂ ಏನಾದ್ರೂ ಇಲ್ಲಿ ಫಿಮೇಲ್ ಆದ. ಓಕೆ, ದೆನ್ ನೋಡ್ರಿ ನೆಕ್ಸ್ಟ್ ಏನಿದೆ, ಟಿ ಅಂಡ್ ವೈ. ಓಕೆ, ಟಿ ಅಂಡ್ ವೈ, ಅಂಡ್ ಎಲ್ಲಿದೆ, ಇಲ್ಲಿದೆ ನೋಡ್ರಿ. ಹಾಗಾದ್ರೆ ಇಟ್ ಮೀನ್ಸ್ ದಟ್ ಎ ಇಸ್ ದ ಹಸ್ಬೆಂಡ್ ಆಫ್ ಬಿ. ಹಾಗಾದ್ರೆ ಟಿ ಇಸ್ ದ ಹಸ್ಬೆಂಡ್ ಆಫ್ ವಾಟ್, ವೈ. ನೋಡ್ರಿ, ಟಿ ಯಾರ ಗಂಡ, ವಾಯ ಗಂಡ. ಆದ್ರೆ ವಾಯ್ ಏನಾಗ್ಬೇಕು, ಹೆಂಡತಿ ಆದ್ಲು. ಸ್ಟಾರ್ ಅಂತಂದ್ರೆ ಫಿಮೇಲ್, ಸೊ ಈ ಟಿಕ್ ಮಾಡಿದ್ರೆ ಅವರು ಮೇಲ್ ಇರ್ತಾರೆ. ಓಕೆ, ಸೊ ದೆನ್ ನೆಕ್ಸ್ಟ್ ಏನಂತಾರೆ, ವೈ ಆಟ್ ಎಂ. ಸೊ ಹಾಗಾದ್ರೆ ಆಟ್ ಅಂದ್ರೆ ಏನು, ಸೊ ನೋಡ್ರಿ ವಾಯ್ ಯಾರ ಮಗಳು, ಎಂ ನ ಮಗಳಾದ್ಲಿ. ಓಕೆ, ಸೊ ಹಾಗಾದ್ರೆ ನೋಡ್ರಿ ವಾಯ್ ಯಾರ ಮಗಳಾಗ್ತದಾಳೆ, ಎಂ ನ ಮಗಳಾಗ್ತದಾಳೆ. ಒಂದು ನಿಮಿಷ ಇದನ್ನ ಕೆಳಗಡೆ ತಗೊಳ್ಳೋಣ. ಓಕೆ, ರೈಟ್. ಸೊ ಹಾಗಾದ್ರೆ ವಾಯ್ ಯಾರ ಮಗಳಾದ್ಲಿ, ಚೇಂಜ್ ಆಗಿಲ್ಲ, ಒಂದ್ ಸೆಕೆಂಡ್. ರೈಟ್. ಸೊ ವಾಯ್ ನೋಡ್ರಿ ಏನಾಯ್ತದ, ವಾಯ್ ಆಟ್ ಎಂ ಅಂತಂದ್ರೆ, ಹಾಗಾದ್ರೆ ವಾಯ್ ನೋಡ್ರಿ ಏನಾಗ್ತಾಳ, ಎಂ ನ ಮಗಳಾದ್ಲು. ಹಾಗಾದ್ರೆ ವಾಯ್ ಎಂ ನ ಮಗಳು. ಓಕೆ, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಇನ್ನೂ ಒಂದಿದೆ ನೋಡ್ರಿ, ಎಂ ಏನು, ಪರ್ಸೆಂಟೇಜ್ ಕೆ. ಸೊ ಪರ್ಸೆಂಟೇಜ್ ಎಲ್ಲಿದೆ, ಇಲ್ಲಿದೆ ನೋಡಿ. ಹಾಗಾದ್ರೆ ಎ ಇಸ್ ದ ವೈಫ್ ಆಫ್ ಬಿ ಅಂತ ಹೇಳ್ತಾರ. ಹಾಗಾದ್ರೆ ಇಲ್ಲೇನು, ಎಂ ಇಸ್ ದ ವೈಫ್ ಆಫ್ ಕೆ. ಹಾಗಾದ್ರೆ ಎಂ ಯಾರ ಹೆಂಡತಿ, ಕೆ ಯ ಹೆಂಡತಿ ಆದ್ರೆ, ಸೊ ಕೆ ನೋಡ್ರಿ ಏನದ, ಮೇಲ್ ಅದ. ಓಕೆ, ಹಾಗಾದ್ರೆ ಕ್ವಶನ್ ಏನ್ ಬಂದ್ಬಿಟ್ಟು, ಸೊ ಹೌ ಇಸ್ ಕೆ ರಿಲೇಟೆಡ್ ಟು ಟಿ. ಹಾಗಾದ್ರೆ ಕೆ ಟಿಗೆ ಏನಾಗಬೇಕು ಅಂತ ಕೇಳ್ತಾರೆ. ಹಾಗಾದ್ರೆ ಕೆ ಟಿಗೆ ಹೆಂಡತಿಯ ತಂದೆ ಆಗ್ಬೇಕಾ, ಯಾಕಂದ್ರೆ ಇವರಿಬ್ರು ಏನು ವಾಯಿನ ತಂದೆ ತಾಯಿಗಳು, ವಾಯಿಯ ಟಿಯ ಹೆಂಡತಿ. ಹಾಗಾದ್ರೆ ಟಿಯ ಹೆಂಡತಿ ವಾಯ್, ವಾಯಿನ ತಂದೆ ಕೆ. ಹಾಗಾದ್ರೆ ಹೆಂಡತಿಯ ತಂದೆ ಏನಾಗ್ತಾರಪ್ಪ ಅಂತಾರೆ, ಫಾದರ್ ಇನ್ ಲಾ ಅಂದ್ರೆ ಮಾವ. ಎಸ್, ಸೊ ದ ಆನ್ಸರ್ ಈಸ್ ಬಿ. ಓಕೆ, ಸೊ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ದೆನ್ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ಇದು ವರ್ಡ್ ಎನಾಲಜಿ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ, ನೋಡ್ರಿ ಒತ್ತಾಯ ಅಂತಂದ್ರೆ ಮನವೊಲಿಸೋದು. ಓಕೆ, ಒತ್ತಾಯ ಮಾಡೋದು, ಮನವೊಲಿಸುವುದು ಅಂತೀವಿ. ಒತ್ತಾಯ ಮಾಡ್ರಿ, ಮನವೊಲಿಸ್ರಿ ಅಂತಿರ್ತೇವೆ, ಹೌದಲ್ಲ. ಹಾಗೆ ಕೋಪ ಅಂತಂದ್ರೆ ನೋಡ್ರಿ, ಕೋಪ ನೋಡ್ರಿ ಬೆದರಿಸುವುದಂತರೂ ಆಗಂಗಿಲ್ಲ, ಹೌದಲ್ಲ. ಅಪಾಯಕಾರಿ, ಡೇಂಜರ್ ಅಂತ ಅನ್ನಂಗಿಲ್ಲ, ಹಾನಿಕಾರಕನೂ ಅನ್ನಂಗಿಲ್ಲ, ಹೌದಲ್ಲ. ಬಟ್ ನೋಡ್ರಿ ಉಗ್ರ ರೂಪ ತಾಳೋದು, ಕೋಪ ಬರ್ತೈತೆ ಅಂತಾರಲ್ಲ, ಕೋಪ ಬರೋದು ಅಂದ್ರೆ ಉಗ್ರ ರೂಪ ತಾಳೋದು ಅಂತೀವಿ, ಹೌದಲ್ಲ. ಸೊ ಅದೇ ರೀತಿ ಏನಪ್ಪಾ ಅಂತಾರೆ, ಸೊ ನೋಡ್ರಿ ಫ್ಯೂರಿಯಸ್ ಅಂತೀವಿ ಇಂಗ್ಲಿಷ್ನಾಗ. ಸೊ ರೈಟ್. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಾರಪ್ಪ ಅಂತಾರೆ, ಡಾರ್ಕ್ ಈಸ್ ಕೋಡೆಡ್ ಆಸ್. ಓಕೆ, ನೋಡ್ರಿ ಈ ಡಾರ್ಕ್ ಅನ್ನ ಯಾವ ರೀತಿಯಾಗಿ ಬರೀತಾ ಇದಾರೆ. ಓಕೆ, ಸಿ ಬಿ ಕ್ಯೂ ಝೆಡ್. ಓಕೆ, ಸಾರಿ, ಸಿ ಬಿ ಕ್ಯೂ ಜೆ, ಹೌದೇನ್ರಿ. ಓಕೆ, ಜಸ್ಟ್ ಅಬ್ಸರ್ವ್ ಮಾಡ್ರಿ, ಡಿ ಇಸ್ ಅ 4th ಲೆಟರ್, ಎ ಇಸ್ ಅ 1st ಲೆಟರ್, ದೆನ್ ಆರ್ ಇಸ್ ಅ 18th ಲೆಟರ್, ದೆನ್ ಕೆ ಏನಪ್ಪಾ ಅಂದ್ರ 11 ಲೆಟರ್. ಆದ್ರೆ ಸಿ ಏನಾಗ್ತಾ ಇದೆ 3 ಲೆಟರ್, ದೆನ್ ಬಿ ಏನಾಗ್ತಾ ಇದೆ 2nd. ಸೊ ದೆನ್ ಕ್ಯೂ ಏನಾಗ್ತಾ ಇದೆ 17, ದೆನ್ ಜೆ ಏನಪ್ಪಾ ಅಂದ್ರ 10th ಲೆಟರ್. ಓಕೆ, ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಾರ -1 ಆದ್ರೆ, ಸೊ ದೆನ್ ಇಲ್ಲಿ ಏನಾಗೈತಿ +1 ಆಗೈತಿ, ಹೌದಾ. ನೋಡ್ರಿ ಇಲ್ಲಿ ಏನಾಗಿದೆ ಅಂತಂದ್ರೆ
+1 ಆಗೈತಿ. ಓಕೆ, ದೆನ್ ಇಲ್ಲೂ ಕೂಡ ನೋಡ್ರಿ -1, ಇಲ್ಲೂ ಕೂಡ -1. ಓಕೆ, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್, ಓಕೆ ಹಾಗಾದ್ರೆ ಏನು, ಓಕೆ ಸೊ ಮತ್ತೊಂದು ಕೊಟ್ಟಾರ, ಅದನ್ನು ಕೂಡ ನೋಡೋಣ. SOUND. ಓಕೆ, ಹಾಗಾದ್ರೆ ಎಸ್ ಅಂತ ನೋಡ್ರಿ, ಎಸ್ ಎಷ್ಟನೇ ಲೆಟರ್ ಆಗ್ತೈತಿ? ಸೊ 19ನೇ ಲೆಟರ್. ಸೊ ದೆನ್ ಎಸ್ ಸೌಂಡ್ ಅನ್ನ ಏನಂತ ಬರ್ದಾರ? ಸೊ ಇಲ್ಲಿ ಆರ್, ಓಕೆ RPVMC ಅಂತ ಬರ್ದಾರ, ಹೌದಿಲ್ರಿ? ಸೊ ದೆನ್ ಓ ಅಂತಂದ್ರೆ, ಸೊ ದೆನ್ ನೋಡ್ರಿ O 15th ಲೆಟರ್, ಸೊ U ಸೊ 21st ಲೆಟರ್, N 14th ಲೆಟರ್, D ಅಂತಂದ್ರೆ 4th ಲೆಟರ್. ಓಕೆ, ಹಾಗಾದ್ರೆ ಆರ್ ಅಂತಂದ್ರೆ ಎಷ್ಟು ಲೆಟರ್ ಆಗ್ತದ? 18 ಲೆಟರ್. ಸೊ ಅಂದ್ರೆ ಏನಾಗೈತಿ ಇಲ್ಲಿ? ಸೊ ನೋಡ್ರಿ ಚೆಕ್ ಮಾಡ್ಬೇಕಂತಂದ್ರೆ -1 ಆಯ್ತು. ಸೊ ದೆನ್ ಓ ಇದ್ದಿದ್ದು P ಆಗೈತಪ್ಪ ಅಂತಂದ್ರೆ ಏನಾಗೈತಿ ನೋಡ್ರಿ? ಸೊ +1 ಆಗೈತೆ, ಯಾಕಂದ್ರೆ 15 ಲೀಟರ್, ಇದು P ಅಂತಂದ್ರೆ 16 ಲೀಟರ್, V ಅಂತಂದ್ರೆ 22, M ಅಂದ್ರೆ 13, C ಅಂದ್ರೆ 3. ಓಕೆ, ಹಾಗಾದ್ರೆ V ಇಂದ U ನೋಡ್ರಿ, ಸಾರಿ 21 22 ಆಗೈತಪ್ಪ ಅಂತ, ಇಲ್ಲೂ ಕೂಡ ಏನಾಯ್ತು? +1 ಆಯ್ತು. ಸೊ ಇಲ್ಲಿ ಏನಾಗೈತಿ? -1, ಇಲ್ಲಿ ಏನಾಗೈತಿ? -1. ಸೊ ಹಾಗಾದ್ರೆ ನೀವು ಜಸ್ಟ್ ಇಲ್ಲಿ ಅಬ್ಸರ್ವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಓಕೆ ಸೊ ಎಲ್ಲಿ ಓವೆಲ್ ಇದಾವ ಅಲ್ಲಿ ಪ್ಲಸ್ ಆಗೈತಿ ನೋಡ್ರಿ. ಎ ಇದ್ದಿದ್ ಪ್ಲಸ್ ಆಗೈತಿ, ಓ ಇದ್ದಲ್ಲೂ ಪ್ಲಸ್ ಆಗೈತಿ, ಯು ಇದ್ದಲ್ಲೂ ಪ್ಲಸ್ ಆಗೈತಿ. ಬಾಕಿ ಎಲ್ಲ ನೋಡ್ರಿ ಏನಾಗ್ಯಾವಪ್ಪ ಅಂತಂದ್ರ ಮೈನಸ್ ಆಗ್ಯಾವ, ಹೌದಾ? ಸೊ ಇಲ್ಲೂ ಕೂಡ ನೋಡ್ರಿ -1 ಆಗೈತಿ, ಹೌದಿಲ್ಲ? ಸೊ ಸಾರಿ, ಓಕೆ ಸೊ ಏನಾಗಿದೆ? ಸೊ ಇಲ್ಲೂ ಕೂಡ ಏನಾಗಿದೆ? ಸೊ -1 ಆಗೈತಿ, ಹೌದಲ್ಲ? ಸೊ -1. ಸೊ ಹಾಗಾದ್ರೆ ಅದೇ ರೀತಿ ಏನ್ ಕೇಳ್ತಾ ಇದಾರಪ್ಪ ಅಂದ್ರೆ ಟಾಕ್ಸಿಕ್. ಓಕೆ, ಸೊ TOXIC. ಓಕೆ, ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ ಓವೆಲ್ ಅಂತಂದ್ರೆ ಯಾವ್ದವ? ಓ ಮತ್ತು ಐ. ಸೊ ಹಾಗಾದ್ರೆ ಇವಕ್ಕೆ ಏನ್ ಮಾಡ್ಬೇಕು? +1 ಮಾಡ್ಬೇಕು, +1. ಸೊ ಬಾಕಿ ಒಳಗೆ ಏನ್ ಮಾಡ್ಬೇಕು? -1. ಸೊ ಹಾಗಾದ್ರೆ T ಇಸ್ 20th ಲೆಟರ್. ಸೊ ದೆನ್ 1 ಮೈನಸ್ ಮಾಡ್ರೆ 19th ಲೆಟರ್ ಬರ್ಬೇಕು. ಸೊ ಹಾಗಾದ್ರೆ ಏನ್ ಬರ್ತದ? ಎಸ್ ಬರ್ತೈತಿ. ಸೊ ದೆನ್ ಎಸ್ ದಾಗ ಅದಾವ? ಎಸ್ 2 ಅದಾವ ನೋಡ್ರಿ. ಹಾಗಾದ್ರೆ 2ನೇ ಲೆಟರ್ದಾಗ ನಮ್ಗೆ ಗೊತ್ತಾಗ್ಬಿಡ್ತೈತಿ. ಓಕೆ, ಸೊ ದೆನ್ ಹಾಗಾದ್ರೆ ಇಲ್ಲಿ ನೋಡ್ರಿ ಓ ಇದ್ದಿದ್ದು ಏನಾಕೈತಿ? +1 ಮಾಡ್ರ. ಸೊ ಓ ಇದು +1 ಮಾಡ್ರ P ಬಂತು, ಹೌದಿಲ್ರಿ? ಸೊ ದೆನ್ ನೋಡ್ರಿ, ಸೊ ಓ ಅಂತಂದ್ರೆ ಎಷ್ಟು ಲೀಟರ್? 15. ಸೊ P ಅಂದ್ರೆ 16 ಲೀಟರ್, +1 ಆಯ್ತು. ದೆನ್ P, SP ಎಲ್ಲಿದೆ? ಸೊ ದ SP ಇಸ್ ಇನ್ ದ ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡ. ದೆನ್ ಸೊ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂತ ನೋಡ್ರಿ. ಓಕೆ, ಸೊ ಇಲ್ಲಿ ಕೂಡ ಒಂದು ಲೆಟರ್ ಕ್ಲಸ್ಟರ್ ಕೊಟ್ಟಾರ. ಈ ಲೆಟರ್ ಕ್ಲಸ್ಟರ್ ಒಳಗ ಸೊ ನಾವೇನ್ ಮಾಡ್ಬೇಕು? ವಿಭಿನ್ನವಾದಂತ ಒಂದು ಆಯ್ಕೆಯನ್ನ ಮಾಡ್ಬೇಕು. ವಿಭಿನ್ನವಾಗಿರೋದು ಯಾವ್ದು ಅಂತ ಹೇಳಿ ನೋಡೋಣ. ಓಕೆ, ಸೊ ಹಾಗಾದ್ರೆ ನೋಡ್ರಿ LOUC. ಓಕೆ, ಸೊ ದೆನ್ LPVD. ಓಕೆ ನೋಡ್ರಿ LPVD. ಸೊ ನೆಕ್ಸ್ಟ್ ಬಂದ್ಬಿಟ್ಟು TXDL. ಸೊ TXDL. ಸೊ ಅದಾದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು BFLT. ಸೊ BFLT. ಓಕೆ, ಸೊ ದೆನ್ ಜಸ್ಟ್ ಚೆಕ್ ಮಾಡ್ರಿ. ಸೊ ಓಕೆ, ಎಲ್ ಇಂದ ಓ, MN ಬಿಟ್ಟು ಸೊ ನೆಕ್ಸ್ಟ್ ಏನ್ ಬಂದದ? ಓ ಬಂದದ. ಸೊ 2 ಲೆಟರ್ಸ್ ಬಿಟ್ಟು ಬಂದೈತಿ. ದೆನ್ ಹಾಗಾದ್ರೆ ಇಲ್ಲಿ ನೋಡ್ರಿ LMNOP. ಸೊ 3 ಲೆಟರ್ಸ್ ಬಿಟ್ಟು P ಬಂದೈತಿ. ಸೊ ದೆನ್ T. ಸೊ ನೋಡಿ TUVW. ಸೊ 3 ಲೆಟರ್ ಬಿಟ್ಟು ನೆಕ್ಸ್ಟ್ X ಬರತೈತಿ. ಸೊ ದೆನ್ ಇಲ್ಲಿ ನೋಡೋಣ. ಹಾಗಾದ್ರೆ ಸೊ ನೋಡ್ರಿ BCDE. ಸೊ 3 ಲೆಟರ್ಸ್ ಬಿಟ್ಟರೆ ಏನ್ ಬರತ್ತೆ? F ಬರುತ್ತೆ. ಸೊ ಇಲ್ಲೂ 3 ಲೆಟರ್ ಗ್ಯಾಪ್, ಇಲ್ಲೂ 3 ಲೆಟರ್ ಗ್ಯಾಪ್, 3 ಲೆಟರ್ ಗ್ಯಾಪ್. ಬಟ್ ಇಲ್ಲಿ ಏನಾಗಿದೆ? ಓನ್ಲಿ 2 ಲೆಟರ್ಸ್ ಗ್ಯಾಪ್ ಇರೋದ್ರಿಂದ ಸೊ ದೆನ್ ಇದ ಒಂದ್ ಏನಪ್ಪಾ ಅಂತ ಡಿಫ್ರೆಂಟ್ ಆಗೈತಿ. ಸೊ ದೆನ್ ಹಾಗಾದ್ರೆ ಸೊ ಇದು ನಮ್ದು ಏನಾಗ್ತದ? ಸೊ ಆನ್ಸರ್ ಆಗ್ತದೆ. ಸೊ ಬಾಕಿ ಎಲ್ಲ ಏನಾಗ್ಯಾವ? ಸರಿಯಾಗಿದಾವ. ಬಟ್ ಇದು ಏನಾಗಿದೆ? ಡಿಫ್ರೆಂಟ್ ಆಗಿದೆ. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ಈಸ್ ರಿಲೇಟೆಡ್ ಟು ಸಿಲಾಜಿಸಮ್. ಈ ಸಿಲಾಜಿಸಮ್ ಬಂದಾಗ ಓಕೆ, ಇಲ್ಲಿ ನಾವು ನೋಡೋದಾದ್ರೆ ನೋಡ್ರಿ ನೋ ಡೋರ್ ಇಸ್ ಅ ವಿಂಡೋ ಅಂತ ಹೇಳ್ತಾರೆ. ಓಕೆ, ಏನೈತಾರೆ? ನೋ ಡೋರ್ ಇಸ್ ಅ ವಿಂಡೋ. ಹಾಗಾದ್ರೆ ಯಾವುದೇ ಡೋರು ಏನಿಲ್ಲಪ್ಪ ಅಂತಂದ್ರೆ ವಿಂಡೋ ಇಲ್ಲ, ರೈಟ್? ಯಾವುದೇ ಡೋರು ಏನಿಲ್ಲ, ವಿಂಡೋ ಇಲ್ಲ. ಓಕೆ, ದೆನ್ ನೋ ರ್ಯಾಕ್ ಇಸ್ ಅ ಡೋರ್ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಯಾವುದೇ ರ್ಯಾಕ್ ಕೂಡ ಏನಿಲ್ಲಪ್ಪ ಅಂತಂದ್ರೆ ಸೊ ಡೋರ್ ಇಲ್ಲ. ಸೊ ನೋಡ್ರಿ ಈ ಯಾವುದೇ ರ್ಯಾಕ್ ಕೂಡ ಏನಿಲ್ಲ, ಸೊ ಡೋರ್ ಇಲ್ಲ. ಓಕೆ, ದೆನ್ ಆಲ್ ಕಪರ್ಡ್ಸ್ ಆರ್ ವಿಂಡೋಸ್ ಅಂತಿದ್ದಾರೆ. ಈ ಎಲ್ಲಾ ಕಪರ್ಡ್ಸ್ ಏನದವ? ವಿಂಡೋಸ್ ಗಳಾಗತ್ತವ. ಹಾಗಾದ್ರೆ ಸೊ ಏನ್ ಮಾಡೋಣ್ರಿ, ಇದನ್ನ ಸ್ವಲ್ಪ ದೊಡ್ಡ ಮಾಡ್ಕೊಂಡು ಓಕೆ, ಸೊ ಇದು ವಿಂಡೋಸ್ ಆದ್ರೆ ಎಲ್ಲಾ ಕಪರ್ಡ್ಸ್ ಏನಾಗತ್ತವಪ್ಪ ಅಂತಂದ್ರೆ ವಿಂಡೋಸ್ ಆಗತ್ತವ. ಓಕೆ, ಸೊ ಈಗ ನೀವು ವಿಚಾರ ಮಾಡ್ರಿ ಜಸ್ಟ್. ಸೊ ಯಾವ್ದು ಇದನ್ನ ಏನು ರ್ಯಾಕ್ಸ್ ಡೋರ್ ಆಗಂಗಿಲ್ಲ, ವಿಂಡೋಸ್ ಡೋರ್ ಆಗಂಗಿಲ್ಲ, ಅಂದ್ರೆ ಒಳಗಡೆ ಇರುವಂತ ಕಪರ್ಡ್ಸ್ ಡೋರ್ ಆಗಂಗಿಲ್ಲ, ಹೌದಾ? ಸೊ ದೆನ್ ಎಸ್, ಸೊ ಇಲ್ಲಿ ನೋಡ್ರಿ ರ್ಯಾಕ್ಸ್ ವಿಂಡೋಸ್ ಆಗಿರ್ಬೋದು ಅಥವಾ ರ್ಯಾಕ್ಸ್
ಓಕೆ, ಕಬರ್ಡ್ಸ್ ಆಗಿರ್ಬೋದು, ದೆನ್ ಇವು ಆಗಿರ್ಬೋದು. ಓಕೆ, ಸೊ ಯಾಕ ನೋಡ್ರಿ ಸಮ್ ಕಬರ್ಡ್ಸ್ ಆರ್ ರ್ಯಾಕ್ಸ್ ಅಂತಿದ್ದಾರೆ. ಹಾಗಾದ್ರೆ ಕಬರ್ಡ್ಸ್ ಅಂತೂ ರ್ಯಾಕ್ಸ್ ಇನಿಷಿಯಲಿ ಇಲ್ಲ. ಸೊ ದೆನ್ ಏನಾಯ್ತು, ಒಂದೇದ ತಪ್ಪಾಯ್ತು. ಓಕೆ, ಸೆಕೆಂಡ್ ನೋಡ್ರಿ ನೋ ಕಬರ್ಡ್ಸ್ ಇಸ್ ಅ ಡೋರ್. ನೋ ಕಬರ್ಡ್ ಇಸ್ ಅ ಡೋರ್. ಸೊ ಯಾವತ್ತೂ ಆಗಾಕು ಸಾಧ್ಯ ಇಲ್ಲ, ಮತ್ತೆ ಇಲ್ಲೂ ಇಲ್ಲ. ಸೊ ದೆನ್ ರೈಟ್ ಇದೆ. ಸೊ ದೆನ್ ನೋ ರ್ಯಾಕ್ ಇಸ್ ಅ ವಿಂಡೋ. ಸೊ ನೋ ರ್ಯಾಕ್ ಇಸ್ ಅ ವಿಂಡೋ. ಸೊ ನೋಡ್ರಿ ರ್ಯಾಕ್ ಯಾವ ವಿಂಡೋ ಇಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಬಟ್ ಇನಿಷಿಯಲಿ ನೋಡ್ರಿ ರ್ಯಾಕ್ ವಿಂಡೋ ಇಲ್ಲ. ಬಟ್ ಈ ಎಲ್ಲಾ ರ್ಯಾಕ್ಸ್ ಗಳು ಏನಾಗೋ ಚಾನ್ಸ್ ಇರ್ತದ, ವಿಂಡೋ ಆಗೋ ಚಾನ್ಸ್ ಇರ್ತದೆ. ಯಾಕಂದ್ರೆ ರ್ಯಾಕ್ ಅನ್ನ ವಿಂಡೋ ಇಲ್ಲ ಅಂತೇಳಿ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನಮಗೆ. ಹೌದು, ಸೊ ಹಾಗಾಗಿ ರ್ಯಾಕ್ ಗಳು ವಿಂಡೋಸ್ ಗಳಾಗ್ಬೋದು. ಸೊ ದೆನ್ ಹಾಗಾದ್ರೆ ನೋ ರ್ಯಾಕ್ ಇಸ್ ಅ ವಿಂಡೋ ಅಂತ ಕೊಡ್ತಾರೆ. ಸೊ ಇದು ಕೂಡ ಏನಾಕೈತಿ, ತಪ್ಪಾಗ್ತದೆ. ಹಾಗಾದ್ರೆ ದ ಆಪ್ಷನ್ ಇಸ್ ವಾಟ್, ಓನ್ಲಿ ಸೆಕೆಂಡ್ ಫಾಲೋಸ್. ಓಕೆ, ಓನ್ಲಿ ಸೆಕೆಂಡ್ ಫಾಲೋ ಎಲ್ಲಿತ್ತಪ್ಪ ಅಂದ್ರೆ ಆಪ್ಷನ್ ಎ ದಲ್ಲಿದೆ. ಆಪ್ಷನ್ ಎ ಕೇವಲ ತೀರ್ಮಾನ 2 ಅನುಸರಿಸುತ್ತದೆ. ರೈಟ್. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ಎಸ್ ಇದು ಒಂದ್ ಏನಪ್ಪಾ ಅಂದ್ರೆ ಪೇಪರ್ ಫೋಲ್ಡಿಂಗ್, ನಾಟ್ ಅ ಪೇಪರ್ ಫೋಲ್ಡಿಂಗ್, ಪೇಪರ್ ಕಟ್ಟಿಂಗ್ ಇದೆ. ಓಕೆ, ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ ಪೇಪರ್ ಅನ್ನ ಏನಪ್ಪಾ ಅಂತಾರೆ, ಸೊ ಮೇಲ್ ಮಡಿಚಿ ಈ ಕಡೆ ಮಡಿಚಿ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ರೆಕ್ಟ್ಯಾಂಗ್ಯುಲರ್ ಗತೆ ಮಾಡ್ಯಾರ, ಇದು ಸ್ಕ್ವೇರ್ ಮಾಡ್ತಾ ಇದಾರೆ, ಇಲ್ಲಿ ಒಂದು ಸರ್ಕಲ್ ಗತೆ ಮಾಡ್ತಾ ಇದಾರೆ. ಓಕೆ, ಹಾಗಾದ್ರೆ ಇದನ್ನ ನಾವು ನೋಡಿದಾಗ, ಸೊ ಇಲ್ಲೂ ಕೂಡ ಏನಪ್ಪಾ ಅಂದ್ರೆ ಒಂದು ಸಣ್ಣ ರೆಕ್ಟ್ಯಾಂಗ್ಯುಲರ್ ಗತೆ ಇದೆ. ಫೈನ್. ಸೊ ದೆನ್ ಇದನ್ನ ನಾವು ನೋಡಿದಾಗ ನೋಡ್ರಿ, ಸೊ ದೆನ್ ನಮ್ಗೆ ಯಾವ ರೀತಿ ಬರ್ತದ ಅಂತಾರ, ಈ ಸ್ಕ್ವೇರ್ ಇಲ್ಲೇ ಬರ್ಬೇಕಾ, ದೆನ್ ಈ ಸರ್ಕಲ್ ಬರ್ಬೇಕಾ, ದೆನ್ ಇಲ್ಲಿ ಏನಾಕೈತಿ ಈ ರೀತಿ ಒಂದು ರೆಕ್ಟ್ಯಾಂಗ್ಯುಲರ್ ಬಂದ್ರೆ, ಸೊ ದೆನ್ ಇಲ್ಲಿ ಏನಾಗಿರ್ತೈತಿ ಈ ರೀತಿ ರೆಕ್ಟ್ಯಾಂಗ್ಯುಲರ್ ಬಂದೈತಿ. ಹೌದಾ? ಸೊ ಆ ರೀತಿ ನೋಡ್ರಿ ಏನಿದೆ ಸ್ಕ್ವೇರ್. ಸೊ ಇಲ್ಲಿ ನೋಡ್ರಿ ಸ್ಕ್ವೇರ್ ಇಲ್ಲ, ಸೊ ಹೋಯ್ತು. ಇಲ್ಲೂ ಕೂಡ ಸ್ಕ್ವೇರ್ ಇಲ್ಲ, ಹೋಯ್ತು. ಇಲ್ಲಿ ಸ್ಕ್ವೇರ್ ಇದೆ, ಫೈನ್. ಓಕೆ, ಬಟ್ ಇಲ್ಲಿ ನಾವು ನೋಡಿದ್ರೆ ನೋಡ್ರಿ ಇದು ಈ ರೀತಿ ಬರಂಗಿಲ್ಲ. ಸೊ ಯಾವ ರೀತಿ ಬರ್ತದೆ, ಇದ್ರ ಕೆಳಗಡೆನೆ ಬರ್ಬೇಕು, ಬಟ್ ಇಲ್ಲಿ ಕೆಳಗಡೆ ಇಲ್ಲ, ಇದು ಹೋಯ್ತು. ಓಕೆ, ನೋಡ್ರಿ ಇಲ್ಲಿ ಎಸ್. ಸೊ ಸ್ಕ್ವೇರ್ ಇದೆ, ರೆಕ್ಟ್ಯಾಂಗ್ಯುಲರ್ ಇದೆ. ಸೊ ದೆನ್ ಇಲ್ಲಿ ಕೂಡ ರೆಕ್ಟ್ಯಾಂಗ್ಯುಲರ್. ಸೊ ಅದು ಕೂಡ ರೆಕ್ಟ್ಯಾಂಗ್ಯುಲರ್. ಯಾಕಂದ್ರೆ ಈ ಕಡೆ ಬಳಸಿದಾಗ ಇವು ಸೇಮ್ ಬರ್ತಾವ. ಓಕೆ, ಸೊ ಹಾಗಾದ್ರೆ ನೋಡ್ರಿ, ಯಾಕಂದ್ರೆ ಇದನ್ನ ಈ ರೀತಿ ನಾವು ತೆಗೆದ್ವಿ ಅಥವಾ ಈ ರೀತಿ ತೆಗೆದ್ವಿ ಅಂತಂದ್ರೆ, ಸೊ ಎಸ್, ಸೊ ಇದು ನಮ್ದು ಏನಾಗ್ತಾ ಇದೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಗೇನ್ ಇಸ್ ಎನಾಲಜಿ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇರೋದ್ರಿಂದ, ಯಾಕಂದ್ರೆ ಪ್ರತಿಯೊಂದು ಶಿಫ್ಟ್ ಅಲ್ಲಿ ಈ ಎನಾಲಜಿ ಕ್ವಶನ್ ಕೇಳ್ತಾ ಇದಾರೆ. ಓಕೆ, ಈ ಎನಾಲಜಿ ನೋಡ್ರಿ ಏನಪ್ಪಾ ಅಂತಾರೆ. ಓಕೆ, ಸೊ ಪೆಡಾಲಜಿ ಇಸ್ ಅ ಸಾಯಿಲ್ ಅಂದ್ರೆ ನೋಡ್ರಿ, ಪೆಡಾಲಜಿ ಮಣ್ಣಿನ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂತದ್ದು. ಓಕೆ, ಹಂಗ ಹೆಪಟಾಲಜಿ, ಓಕೆ, ಬ್ಲಡ್ ಅಂತ ಕೊಡ್ತಾ ಇದ್ದಾರೆ, ಬಟ್ ಬ್ಲಡ್ ಅಲ್ಲ. ಓಕೆ, ಸೊ ದೆನ್ ಏನು ಸಿಸ್ಮಾಲಜಿ, ಪ್ರೆಷರ್ ಅಂತ ಹೇಳ್ತಿದ್ದಾರೆ. ಸೊ ದೆನ್ ಬಟ್ ಸಿಸ್ಮಾಲಜಿ ಏನಪ್ಪಾ ಅಂತಾರ, ಒಂದು ಏನೈತಿವಿ ಈ ಭೂಕಂಪ ಇವನ್ನ ಅಳಲಿಕ್ಕೆ ಮಾಡ್ತಾರೆ. ಸೊ ದೆನ್ ಸೈಟೋಲಜಿ, ಸೊ ಇದು ಕೂಡ ಅಲ್ಲ. ಸೊ ದೆನ್ ಇವನ್ ಸೆಲ್ ಸ್ಟಡಿ ಮಾಡಕ್ಕೆ ಮಾಡ್ತಾರೆ. ದೆನ್ ಪೊಮೊಲಜಿ, ಎಸ್. ಸೊ ಪೊಮೊಲಜಿ ಏನಪ್ಪಾ ಅಂತಂದ್ರೆ ದ ಸ್ಟಡಿ ಆಫ್ ಫ್ರೂಟ್ಸ್ ಇಸ್ ಕಾಲ್ಡ್ ಆಸ್ ಅ ಪೊಮೊಲಜಿ. ಓಕೆ, ಸೊ ಹಾಗಾದ್ರೆ ಹಣ್ಣುಗಳ ಒಂದು ಅಧ್ಯಯನಕ್ಕೆ ಏನಂತೀವಿ, ಪೊಮೊಲಜಿ ಅಂತ ಹೇಳ್ತೀವಿ. ಸೊ ದ ಆನ್ಸರ್ ಇಸ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ಸೊ ನೋಡ್ರಿ ಎಸ್. ಸೊ ಇಲ್ಲಿ ಬರ್ಕೋತೀನಿ ನೋಡ್ರಿ. ಸೊ ಹಾಗಾದ್ರೆ 14 ಸ್ಟಾರ್ ಇದೆ. ಓಕೆ, ಏನ್ ಬರ್ಬೇಕು, ದೆನ್ 7 39. ಓಕೆ, 133, then 19 130. ಓಕೆ, ಸೊ ಇಲ್ಲಿ ಜಸ್ಟ್ ನಾವು ಅಬ್ಸರ್ವ್ ಮಾಡಿದಾಗ ಎಲ್ಲಾ ಕಡೆನೂ ಏನಾಗ್ತಾ ಇದೆಯಪ್ಪ ಅಂದ್ರೆ ಲಾಸ್ಟ್ ಗೆ ಈಕ್ವಲ್ ಬರ್ತೈತೆ ಅಂತಾರೆ. ಈಗ ನೀವು ಇಲ್ಲಿ ಏನ್ ಹೇಳ್ಬೇಕಾಕೈತಿ, ಈಕ್ವಲ್ ಅನ್ನೇ ಹೇಳ್ಬೇಕಾಕೈತಿ. ಹೌದಾ? ಸೊ ಇಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡ್ಬೋದು, ಎರಡು ಕಡೆ ಏನಿದೆ ಮಲ್ಟಿಪ್ಲಿಕೇಶನ್, ಸೊ ಇಲ್ಲಿ ಡಿವಿಷನ್. ಹೌದಾ? ಹಾಗಾದ್ರೆ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಏನಾರ 133ನ್ನ 19ರಲ್ಲಿ ಗುಣಾಕಾರ ಮಾಡ್ರ, ಸೊ ನೋಡ್ರಿ ಆಮೇಲೆ ನೀವು ಪ್ಲಸ್ ಮೈನಸ್ ಮಾಡ್ರು ಕೂಡ ಸೊ 130 ಬರಂಗಿಲ್ಲ. ಯಾಕಂದ್ರೆ 19 133 ಅಂತಂದ್ರೆ ಇಟ್ ಈಸ್ ಗೋಸ್ ಇನ್ ಟು ದಿ 1000. ಓಕೆ, 1000 ಗಳಲ್ಲಿ ಹೋಗ್ತದೆ. ರೈಟ್? ಸೊ 1000 ಗಳಲ್ಲಿ ನೀವು ಮೈನಸ್ ಈ ಸಣ್ಣ ಸಂಖ್ಯೆ ಅಥವಾ ಗುಣಾಕಾರ ಮಾಡಿದ್ರೆ, ಸೊ ಏನಾದ್ರು ಭಾಗಾಕಾರ ಮಾಡಿದ್ರು ಕೂಡ ಏನಕ್ಕೆ ಅದಕ್ಕಿಂತ ಸಣ್ಣ ಸಂಖ್ಯೆ ಅಂದ್ರೆ 1000ಕ್ಕಿಂತ ಸಣ್ಣ ಸಂಖ್ಯೆ ಬರಂಗಿಲ್ಲ. ಓಕೆ, ಸೊ ಇಷ್ಟು ಸಣ್ಣ ಸಂಖ್ಯೆ ಅಂತ ಬರಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ಡೆಫಿನೆಟ್ಲಿ ಏನ್ ಆಗ್ಬೇಕಪ್ಪ ಅಂತಾರೆ, ಇಲ್ಲಿ ಅಂತೂ ಗುಣಾಕಾರ ಬರಂಗಿಲ್ಲ. ಸೊ ಇಲ್ಲಿ ಏನ್ ಆಕೈತಿ ಅಂತಂದ್ರೆ ಭಾಗಾಕಾರನೇ ಬರ್ತೈತಿ. ಹೌದಲ್ಲ? ಸೊ ಹಾಗಾದ್ರೆ ನೋಡ್ರಿ 13 19 ಎಷ್ಟಲೇ 133 ಆಗ್ತೈತಿ. ಸೊ 19 19 7 9 43. ಓಕೆ, ಸೊ ದೆನ್ 7 9 43. ಎಸ್, 7 7 ದೆನ್ ಎಸ್ ನೋಡ್ರಿ ಎಸ್. ಸೊ ಏನ್ ಬರ್ತಾ ಇದೆ, ಸೊ ಯಾವಾಗ ನಾವು ಇಲ್ಲಿ ಡಿವೈಡ್ ಹಾಕಿದ್ವಿ 7 ಬಂತು. ಓಕೆ, ಸೊ ದೆನ್ ಡಿವಿಷನ್ ಇಲ್ಲೂ ಇದೆ ಇಲ್ಲೂ ಇದೆ.
ಕರೆಕ್ಟಾ? ಯಾಕಂದ್ರೆ ಇಲ್ಲೂ ಕೂಡ ಮಲ್ಟಿಪ್ಲಿಕೇಶನ್ ಐತಿ, ಇಲ್ಲೂ ಕೂಡ ನೋಡ್ರಿ. ಓಕೆ, ಆಪ್ಷನ್ ನೀವು ನೋಡ್ಬೋದು, ಇಲ್ಲೂ ಮಲ್ಟಿಪ್ಲಿಕೇಶನ್ ಐತಿ, ಇಲ್ಲೂ, ಯಾಕಂದ್ರೆ ನಾವು ಡಿವಿಷನ್ ಸೈನ್ ಯೂಸ್ ಮಾಡಿದ್ವಿ. ಓಕೆ, ಇಲ್ಲೂ ಮಲ್ಟಿಪ್ಲಿಕೇಶನ್ ಅಂದ್ರೆ ನಾನು ಡೆಫಿನೆಟ್ಲಿ ಮಲ್ಟಿಪ್ಲಿಕೇಶನ್ ಬರ್ತೈತೆ ಅಂದಂಗೆ ಆಯ್ತು. ಓಕೆ, ದೆನ್ 14 7 14 14 14 14 98, ರೈಟ್? ಸೊ 98 ಆಯ್ತು. ಓಕೆ, ಸೊ ದೆನ್ ಇದು ಮುಗಿತಿಲ್ಲಿ, ರೈಟ್? ಸೊ ಹಾಗಾದ್ರೆ ಇಲ್ಲಿ ಪ್ಲಸ್ ಆ ಮೈನಸ್ ದೊಳಗೆ ನಾವು ನೋಡ್ಬೇಕಾಗ್ತದೆ, ಯಾಕಂದ್ರೆ ಇಲ್ಲಿ ಮೈನಸ್ ಪ್ಲಸ್ ಆದ್ರೆ ಇಲ್ಲಿ ಪ್ಲಸ್ ಆ ಮೈನಸ್ ಆಗೈತಿ. ಸೊ ದೆನ್ ಈಗ 98, ಓಕೆ, ಮೈನಸ್ 39, ಓಕೆ, ದೆನ್ ಪ್ಲಸ್ 7 ಅಂತ ಮಾಡಿದ್ರೆ ಏನಾರ 133 ಬರ್ತೈತ್ಯಾ? ಸೊ ಹಾಗಾದ್ರೆ ನೋಡೋಣಂತ. ಸೊ 39 ನೋಡ್ರಿ, 39 7 ಹೋದ್ರೆ 32. ಓಕೆ, ಹಾಗಾದ್ರೆ 98 ಮೈನಸ್ 32, ಸೊ ಇದು ಬರಂಗಿಲ್ಲ, ಯಾಕಂದ್ರೆ 130ಕ್ಕಿಂತ ಕಡಿಮೆ ಬಂತು. ಓಕೆ, ಹಾಗಾದ್ರೆ ಏನ್ ಮಾಡೋಣ? ಪ್ಲಸ್ ಇದ್ದಲ್ಲಿ ಮೈನಸ್ ಮೈನಸ್, ಓಕೆ, ಪ್ಲಸ್ ಮೈನಸ್ ಮಾಡಿದ್ರೆ. ಓಕೆ, ಹಾಗಾದ್ರೆ 39 7 ಹೋದ್ರೆ, ಸೊ 98 ಪ್ಲಸ್ 39 7 ಹೋದ್ರೆ 32 ಆಕೈತಿ. ದೆನ್ 98 32 ಕೂಡ್ಸಿರ 130 ಬರ್ತದೆ. ಸೊ ದೆನ್ ಆನ್ಸರ್ ಇಸ್ ರೈಟ್ ಬಂತು. ಸೊ ದೆನ್ ಏನ್ ಮಾಡಿದ್ರಿ? ಸೊ ಗುಣಾಕಾರ ಮಾಡಿದ್ರಿ, ದೆನ್ ಇಲ್ಲಿ ಪ್ಲಸ್ ಮಾಡಿದ್ವಿ, ದೆನ್ ಇಲ್ಲಿ ಮೈನಸ್ ಮಾಡಿದ್ರಿ, ದೆನ್ ಇಲ್ಲಿ ಡಿವಿಷನ್. ಸೊ ಹಾಗಾದ್ರೆ ಗುಣಾಕಾರ ಪ್ಲಸ್ ಮೈನಸ್, ಗುಣಾಕಾರ ಪ್ಲಸ್ ಮೈನಸ್, ಗುಣಾಕಾರ ಪ್ಲಸ್ ಮೈನಸ್, ಡಿವಿಷನ್. ಸೊ ದ ಆಪ್ಷನ್ ಇಸ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಎಸ್, ಸೊ ಏನಪ್ಪಾ ಅಂತಾರ, ಈ ಒಂದು ಶಬ್ದಗಳನ್ನ ಒಂದು ಏನಪ್ಪಾ ಅಂತಾರ ನೀವು ಇಲ್ಲಿ ಶಬ್ದಕೋಶದ ಪ್ರಕಾರ, ಓಕೆ, ಆಸ್ ದಿ ಅಪಿಯರ್ ಇನ್ ದ ಇಂಗ್ಲಿಷ್ ಡಿಕ್ಷನರಿ ಅಂತ ಹೇಳ್ತಾ ಇದಾರೆ. ಓಕೆ, ಸೊ ಇಲ್ಲಿ ನಾವು ನೋಡ್ರಿ ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ, ಸೊ ನೋಡ್ರಿ CA ಅನ್ನೋದೇನಾಗೈತೆ ಎಲ್ಲಾ ಕಡೆ ಕಾಮನ್ ಆಗಿಬಿಟ್ಟೈತಿ. ಹೌದಾ? CA ಅನ್ನೋದೇನಾಗಿದೆ ಎಲ್ಲಾ ಕಡೆ ಕಾಮನ್ ಇರೋದ್ರಿಂದ, ಸೊ ಅಲ್ಲಿ ನಾವು ಅದ್ರ ಮೇಲೆ ಅಂತೂ ಮಾಡಕ್ ಬರಂಗಿಲ್ಲ. ಬಟ್ ನಾವು ನೆಕ್ಸ್ಟ್ ನೋಡಿದಾಗ ನೋಡ್ರಿ, ಸೊ ಆರ್, ಇಲ್ಲಿ ಆರ್ ಇದೆ. ಹೌದಾ? ಆರ್ ಅಂದ್ರೆ 18th ಲೆಟರ್. ಸೊ ಇಲ್ಲಿ ಕೂಡ ಇದೆ 18th ಲೆಟರ್. ಓಕೆ, ಸೊ ದೆನ್ ಇಲ್ಲಿ ಎಲ್ ಇದೆ ನೋಡ್ರಿ. ಸೊ ಎಲ್ ಅಂತಂದ್ರ ಸೊ 12 ಲೆಟರ್ ಬಂತು. ದೆನ್ ಇಲ್ಲಿ ಆರ್ ಅಗೇನ್ 18th ಲೆಟರ್. ಸೊ ಅಗೇನ್ ಆರ್ ಇಲ್ಲಿ 18th ಲೆಟರ್. ಸೊ ಇಲ್ಲಿ ಕೂಡ ಆರ್ ಅನ್ನ ಐತಿ 18th ಲೆಟರ್. ಬಾಕಿ ಎಲ್ಲಾ ಕಡೆ 18 ಐತಿ, ಬಟ್ ಇಲ್ಲಷ್ಟೇ ಏನಪ್ಪಾ ಅಂದ್ರ 12 ಐತಿ. ಅಂದ್ರ 5ನೇ ಶಬ್ದ ಫಸ್ಟ್ ಬರ್ಬೇಕು. ಹಾಗಾದ್ರೆ ಬಟ್ ಎಲ್ಲಾ ಕಡೆನೂ 5ನೇ ಶಬ್ದ ಫಸ್ಟ್ ಬಂದೈತಿ. ಓಕೆ, ಸೊ ಹಾಗಾದ್ರೆ ಈಗ ಸೊ ನೋಡೋದಾದ್ರೆ ನೆಕ್ಸ್ಟ್ 4th ಲೆಟರ್ ಅಲ್ಲಿ ನಾವು ನೋಡ್ಬೇಕಾದ್ರೆ, ಓಕೆ, ಈಗ ಏನ್ ಮಾಡ್ತೀರಿ? 4th ಲೆಟರ್ ನೋಡ್ರಿ, ಇಲ್ಲಿ ಏನೈತಿ 4 ಬಂತು. ದೆನ್ ಇಲ್ಲೂ ಕೂಡ 4 ಬಂತು. ಓಕೆ, ಓಕೆ, ಸೊ ದೆನ್ ಇಲ್ಲಿ ಏನೈತಿ? ಇದಂತೂ ಆಲ್ರೆಡಿ ಮುಗಿದೋಯ್ತಿ ತರ್ಕತಿ. ಓಕೆ, ಸೊ ದೆನ್ ಇಲ್ಲಿ ಏನೈತಿ? 20 ಇದೆ. ದೆನ್ ಇಲ್ಲಿ ಏನಿದೆ? ಅಗೇನ್ 18 ಇದೆ. ಸೊ ಇಲ್ಲಿ ಏನಿದೆ? 5 ಇದೆ. ಓಕೆ, ಸೊ ಇದರೊಳಗೆ ನಾವು ನೋಡ್ರಿ ಫಸ್ಟ್ ಏನ್ ಬರ್ತದ? 4. ಸೊ 4 ಅಂತಾರ. ಮತ್ತೆ ಇತರ ನೆಕ್ಸ್ಟ್ ನೋಡ್ತೀರಿ, ನೆಕ್ಸ್ಟ್ ಇತರ ನೋಡಿದಾಗ ಇದು ಬಂತು. ಓಕೆ, ಸೊ ನೆಕ್ಸ್ಟ್ ಏನ್ ಬಂತು ನೋಡ್ರಿ? ಐ ಆದ್ಮೇಲೆ ಎ ಇದೆ ಅಂತಾರ ಫಸ್ಟ್. ಸೊ 5 3 ಬಂತು. ಓಕೆ, ಸೊ ಹಾಗಾದ್ರೆ ಏನ್ ಬಂತು ಇಲ್ಲಿ? 5 3 ಬಂತು. ಓಕೆ, ದೆನ್ ಅದಾದ್ಮೇಲೆ ಏನ್ ಬರ್ತದ? 1 ಬರ್ತಾ ಇದೆ, ರೈಟ್? ನೋಡ್ರಿ, ಯಾಕಂತಾರ ಈ ಆರ್ ಆದ್ಮೇಲೆ ಡಿ ಕಾಮನ್ ಆಗಿಬಿಡ್ತು. ಅದಾದ್ಮೇಲೆ ಐ ಕಾಮನ್ ಇದೆ. ದೆನ್ ಎ ಫಸ್ಟ್ ಬರ್ತದ. ಸೊ ಹಾಗಾಗಿ ಇದು ಬರ್ತೈತಿ. ಅದಾದ್ಮೇಲೆ ನೋಡ್ರಿ ಇದು ಬರ್ತೈತಿ. ಓಕೆ, ದೆನ್ ಇವು ಎರಡು ಕಂಪ್ಲೀಟ್ ಮುಗೀತು. ಓಕೆ, ಇನ್ನು ಉಳಿತೇನಪ್ಪ ಅಂದ್ರೆ 5ನೇ ಲೆಟರ್. 5ನೇ ಲೆಟರ್ ಇಲ್ಲಿ ಏನೈತಿ? ಇ ಇದೆ. ಹಾಗಾದ್ರೆ 6th ವರ್ಡ್ ಬರ್ತದ. ಸೊ 5 3 1 6. ಓಕೆ, ಸೊ 5 3 1 6. ಓಕೆ, ಸೊ 5 3 1 6. ಸೊ ಇಲ್ಲೂ ಐತಿ, ಇಲ್ಲೂ ಐತಿ. ಸೊ ಹಾಗಾದ್ರೆ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ಬೋದು ನಾವು ಲಾಸ್ಟ್ ಒಂದು. ಓಕೆ, ಸೊ ಈಗ ಎಸ್ 20 ಐತಿ, 18 ಐತಿ. ಸೊ ಹಾಗಾದ್ರೆ 20th ಲಾಸ್ಟ್ ಬರ್ಬೇಕಲ್ಲ. ಸೊ 20th ಲಾಸ್ಟ್ ಬರ್ಬೇಕಂತಾರೆ 2 ಲಾಸ್ಟ್ ಬರ್ತದೆ, ಹೌದಲ್ಲ? ಸೊ ದೆನ್ 2 ಲಾಸ್ಟ್ ಬಂತಪ್ಪ ಅಂದ್ರೆ, ಸೊ ದೆನ್ 2 ಲಾಸ್ಟ್ ಇರೋದು, ಯಾಕಂದ್ರೆ ಇವ್ ಎರಡರೊಳಗನೆ ಇರ್ಬೇಕೀಗ. ಸೊ ಅಲ್ಲಿ ಆಲ್ರೆಡಿ 5 3 1 6 ಬಂದ್ರೆ ಇಲ್ಲೂ ಐತಿ 5 3 1 6, ಇಲ್ಲೂ 1 ಐತಿ. ಸೊ ಇದ್ರೊಳಗೆ ನೋಡ್ರಿ 2 ಲಾಸ್ಟ್ ಬರ್ತೈತಿ. ಸೊ ದೆನ್ ದ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆ, ಸೊ ಎಸ್, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ದೆನ್ ಇಲ್ಲಿಗೆ ಏನಪ್ಪಾ ಅಂತಾರೆ ಈ ಒಂದು ವಿಡಿಯೋನ ಎಂಡ್ ಮಾಡೋದಂತೆ. ಸೊ ಇನ್ನೂ ಅನೇಕ ವಿಡಿಯೋಗಳನ್ನ ನಾನು ಇದ್ರ ಮುಂದೆ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್, ಸೊ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಜೈ ಹಿಂದ್, ಜೈ ಕರ್ನಾಟಕ.